ಹೇಳಪ್ಪ. ಏನಿಲ್ಲ ಸರ್, ಅವತ್ತು ನಾನು ನಮ್ಮ ಮಿಸ್ಸಸ್ ಅದೇ ಮದ್ವೆ ಆಗಿದ್ರಂತ ಹೇಳಿದ್ರಲ್ಲ ಫಸ್ಟ್, ಹ್ಮ್ ಅವರು ತೀರೋಗಿದ್ರು ಸರ್. ತೀರೋದ್ಮೇಲೆ ನಾನ್ ಮದ್ವೆ ಆಗಿದ್ದು ಮತ್ತೆ ಅವತ್ತು ಯಾಕೆ ಅದನ್ನ ಹೇಳಲಿಲ್ಲ ಸರ್. ನಾನು ಅವತ್ತು ಹೇಳಿದ್ನಲ್ಲ ಸರ್ ನಿಮಗೆ, ನಾನು ಅವತ್ತು ಒಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡ್ಬಿಟ್ಟಿದ್ದೆ, ಅದು ಅಷ್ಟು ಮೈಂಡ್ ಬರ್ಲಿಲ್ಲ. ಡ್ರಿಂಕ್ಸ್ ಮಾಡಿ ಮಾತನಾಡುವಷ್ಟು ಧೈರ್ಯ ತೋರಿಸಿರೋ ನಿಮಗೆ ಅದು ಗೊತ್ತಾಗ್ಲಿಲ್ವನಪ್ಪ? ಸಾರಿ ಸರ್. ಅವತ್ತು ಕೇವಲ ನಿಮ್ಮ ಆ ವ್ಯಕ್ತಿತ್ವದ ಅಥವಾ ಕೆಲವು ನಿಮ್ಮ ಪಶ್ಚಾತ್ತಾಪಗಳನ್ನ ಮನ್ನಿಸುವ ಕಾರಣಕ್ಕೆ ನಾನು ಅವತ್ತು ಸುಮ್ಮನಾದೆ. ಡ್ರಿಂಕ್ಸ್ ಮಾಡಿದವನ ಹತ್ರ ಮಾತಾಡುವಷ್ಟು ಮೂರ್ಖ ನಾನಲ್ಲ, ಅಥವಾ ಅದನ್ನು ಬೆಂಬಲಿಸುವ ಮೂರ್ಖನೂ ನಾನಲ್ಲ. ಹೇಳ್ದಲ್ಲಪ್ಪ ನೀನ್ ಏನೇನೋ ಆಗಿದ್ದೆ ಅಂತ. ಒಬ್ಬರ ಹತ್ರ ಮಾತಾಡಬೇಕಾದ್ರೆ ನಾನು ಡ್ರಿಂಕ್ಸ್ ಮಾಡಿ ಮಾತಾಡ್ತಿದ್ನಿ ಅಂತ ಫೈನ್, ನೀವು ಸತ್ಯನೇ ಹೇಳಿದ್ದೀರಿ, ಆಯಿತು. ಬಟ್ ಹಾಗೆ ಡ್ರಿಂಕ್ಸ್ ಮಾಡಿದಾಗ ನಾನು ಸತ್ಯನೇ ಅಲ್ದೇನೆ ಅಥವಾ ಕೆಲವು ಬಿಟ್ಟು ಹೋಗ್ಬೋದು, ಅಥವಾ ಕೆಲವು ಇಲ್ದವನು ಹೇಳ್ಬೋದು, ಅಥವಾ ಕೆಲವು ಮರಿಬಹುದು. ಬಟ್ ಅದು ಮಾತಾಡೋ ಸಮಯ ಆಗಿರ್ಲಿಲ್ಲ, ಅಥವಾ ಮಾತಾಡೋ ಪರಿಸ್ಥಿತಿ ಆಗಿರ್ಲಿಲ್ಲ. ಹೌದು ಸರ್. ಏನು ಹೇಳಪ್ಪ ನಿನಗೆ? ಅಂದ್ರೆ ಫೈನಿಗೆ ನಾನು ಮಾತಾಡ್ಬಿಟ್ಟೆ, ನಾನು ಕುಡಿತ ಮಾಡಿಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ನಾನು ಮಾತಾಡಿ ಗೆದ್ದು ಬಿಟ್ಟೆ. ಬಟ್ ಅದು ಏನಾಗುತ್ತೆ, ಯಾರ ಹತ್ರ ಮಾತಾಡಿದ್ದೀರಿ, ಎಲ್ಲವೂ ಕೌಂಟ್ ಆಗುತ್ತಪ್ಪ. ಹೌದು ಸರ್. ನೀವು ಆ ಟೈಮಲ್ಲಿ ಹೇಳಿದ್ರಿ ಸರ್ ಲೈವ್ ಇದು ಅಂತ ಹೇಳಿದ್ರಿ ಸರ್. ನಾನು ಹೇಳ್ತಾ ಇದ್ದೆ ಸರ್, ಅಷ್ಟು ಗ್ಯಾಪ್ನ ಬರ್ಲಿಲ್ಲ, ಎಲ್ಲ ಹೇಳಿದ್ದೀನಿ ಕರೆಕ್ಟ್ ಆಗಿ. ಅದೊಂದು ಮಾತ್ರ ಗ್ಯಾಪ್. ಆ ವಿಚಾರದಲ್ಲಿ ತುಂಬಾ ಜನರು ಹೀಗೆ ಬದುಕಬಾರ್ದು ಅನ್ನೋದಕ್ಕೆ ನೀವು ಉದಾಹರಣೆ ಆದ್ರಿ. ಬಟ್ ಇಲ್ಲಿ ನೀವು ಹೇಳ್ತಾ ಇದ್ದೀರಾ, ಹೌದು ನಾನು ಹಾಗೆ ಇಷ್ಟಪಟ್ಟಿದ್ದ, ಹೌದು, ಬಟ್ ಅವರು ತೀರು ಹೋಗಿದ್ರು, ಆಮೇಲೆ ನಾನು ಅವರನ್ನು ಮದುವೆ ಆದೆ ಅಂತ. ನಿಜವಾಗ್ಲೂ ಅವ್ರು ತೀರೋದ್ರ? ಹೌದು ಸರ್, ಪ್ರಾಮಿಸ್. ನಿಮ್ಮ ಹೆಂಡತಿ ಇದಾರ ಅಲ್ಲಿ? ಇದಾರೆ ಸರ್. ಕೊಡಪ್ಪ. ನಮಸ್ತೆ ಗುರುಗಳೇ. ಹೇಳವ್ವ, ಹೇಗಿದ್ದೀವ? ಚೆನ್ನಾಗಿದ್ದೇನೆ ಗುರುಗಳೇ, ನೀವ್ ಚೆನ್ನಾಗಿದ್ದೀರಾ? ತಂದು ಕುಡೀರಿ ಅಂತೀರಂತ, ಹೌದಾ? ನೀವು ಏನ್ ಗುರುಗಳೇ? ಮನೇಲೆ ತಂದು ಕುಡೀರಿ ಅಂತೀರಂತ, ಹೌದಾ? ಆತರ ಏನಿಲ್ಲ ಗುರುಗಳೇ, ಇವರು ಆಚೆ ಎಲ್ಲ ಹೋಗಿ ಡ್ರಿಂಕ್ ಮಾಡ್ತಾ ಇರ್ತಾರೆ, ಸುಮ್ನೆ ಮನೆಗ್ ಬಂದು ಜಗಳ ಮಾಡ್ತಾರೆ, ಯಾವಾಗೋ ಬರ್ತಾರೆ 1 ಗಂಟೆ 2 ಗಂಟೆ ಹಿಂಗೆ. ಹಾಗಾಗಿ ಮನೆಯಲ್ಲಾದ್ರೂ ಕುತ್ಕೊಂಡ್ರೆ ಒಂದ್ ಸ್ವಲ್ಪ ನಮಗೂ ನೆಮ್ಮದಿ ಅಲ್ಲ, ಮನೆಗೆ ಇರ್ತಾರೆ ಅನ್ನೋ ಧೈರ್ಯ ಅಲ್ಲ. ಆದ್ರೆ ನೀವು ಮೊನ್ನೆ ಬೈದಾಗಿಂದ ಅವ್ರು ತುಂಬಾ ತಲೆ ಕೆಡ್ಸ್ಕೊಬಿಟ್ಟಿದ್ದಾರೆ ಗುರುಗಳೇ. ಕೊಡ್ದಿಲ್ಲ ಅವತ್ತಿಂದ. ಅಲ್ಲ ನಾನು ಆತನ ಕೈ ಮುಗಿದು ಕೇಳ್ಕೊಳ್ತೀನಿ, ಈಗ್ಲೂ ಕೇಳ್ಕೊಳ್ತೀನಿ. ಅದೇ ಮತ್ತೆ ಅವ್ರು ಹೇಳಿದಾರೆ ಗುರುಗಳೇ, ನಮ್ಮ ಮನೆಯವರು. ಅಲ್ಲವ, ನಾನ್ ಬೈದಿಲ್ಲವ, ಆತನ ಬೈಲಿಗೆ ನಾನ್ ಯಾರವ? ಬಟ್ ನನ್ನ ಪ್ರೀತಿಯಿಂದ ಕಂಡ್ರು ಅನ್ನೋ ಕಾರಣಕ್ಕೊಂದು ಸಲಿಗೆಯಿಂದ ಒಂದು ಮಾತು ಹೇಳಿದ್ದೀನಿ. ನೋಡಪ್ಪ, ನಿನ್ನ ನಂಬ್ಕೊಂಡು ಬಂದಿರೋ ಒಂದು ಹೆಣ್ಮಗಳು, ಆಯ್ತು, ಹಿಂದಿನ ಕತೆ ಏನೇನೋ ಆಗಿದೆ, ಅದು ಒಪ್ಪಲ್ಲ, ಅರ್ಹವಲ್ಲ, ಆಯ್ತು. ಬಟ್ ಈಗೇನು ಬಂದ್ಬಿಟ್ಟಿದ್ದೀರಾ, ಭಗವಂತ ಬದುಕ್ಲಿಕ್ಕೆ ಅವಕಾಶ ಕೊಟ್ಟಾಗ ಅವ್ರ ಹಿಂದೆ ಏನೇನೋ ಇದ್ದೆ, ನಾನು ಹಂಗಿದ್ದೆ ಹಿಂಗಿದ್ದೆ ಅಂತ ಹೇಳ್ತಾ ಇದ್ರು. ಹೌದು ಗುರುಗಳೇ, ಮರಕ್ಕಿಂತ ಮರ ದೊಡ್ಡದಿರುತ್ತವ. ಹೌದು ಗುರುಗಳೇ. ನಾನ್ ಇನ್ನೊಬ್ಬರಿಗೆ ಹೊಡೆಯೋಗಿದ್ರೆ ನನ್ಗೆ ಹೊಡೆಯೋನೊಬ್ಬ ಹುಟ್ಕೊಂಡಿರ್ತಾನೆ, ಬಟ್ ನನಗ್ ಗೊತ್ತಿರಲ್ಲ ಅಷ್ಟೇ. ನೀವೇನ್ ಹೇಳಿದ್ರು ನನ್ಗೆ ಗೊತ್ತಿಲ್ಲ, ಆದ್ರೆ ನಾನ್ ಮಾರನೇ ದಿನ ಕೇಳಿದೀನಿ ಅವ್ರೇನ್ ಮಾತಾಡಿದ್ದಾರೆ, ನೀವೇನ್ ಮಾತಾಡಿದೀರಾ ಅಂತ. ಅವ್ರಿಗೆ ನೀವು ವಿಚ್ಛೇದನ ಅಂತ ಹೇಳಿದಿರಲ್ಲ, ಅದು ಅವ್ರಿಗೆ ಅರ್ಥ ಆಗಿಲ್ಲ ಗುರುಗಳೇ. ಡೈವರ್ಸ್ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇತ್ತು, ನನ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರು ಅವ್ರ. ಆಮೇಲೆ ನಾನು ಹೇಳ್ದೆ, ಇರೋದಿದ್ದಂಗೆ ಹೇಳ್ಬೇಕು ಗುರುಗಳಿಗೆ, ಅವಾಗೆ ಅವ್ರು ಕರೆಕ್ಟ್ ಆಗಿ ನಮ್ಗೆ ಏನು ಎತ್ತ ಅಂತ ಅವ್ರು ಕರೆಕ್ಟ್ ಆಗಿ ನಮ್ಗೆ ಸಜೆಷನ್ ಕೊಡ್ತಾರೆ ಅಂತ ನಾನು ಬೈದಾದ್ಮೇಲೆ ಆಮೇಲೆ ನಿಮ್ಗೆ ಮಾರ್ನಿಂಗ್ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಹೌದವ, ನಾನು ಅವ್ರ ಹತ್ರ ನಾನು ನೋಡಪ್ಪ, ನನಗೆ ಆತನಲ್ಲಿರೋ ದೊಡ್ಡ ಗುಣ ಏನಂದ್ರೆ, ನಾನು ಹಾಗಿದ್ದೆ ಅಂದ್ರೆ, ಈ ನಮ್ಮ ರಾಮಾಯಣವನ್ನ ರಚಿಸಿದಂತಹ ವಾಲ್ಮೀಕಿ ಮೊದಲು ಬೇಟೆಗಾರನಾಗಿ ಎಷ್ಟು ಕ್ರೂರಿಯಾಗಿದ್ನೋ ನಾನು ಹಾಗಿದ್ದೆ. ಅಂದ್ರೆ ಈ ಹೆಣ್ಣು ಬಂದ ನಂತರ ನನ್ನ ಬದುಕು ಬದಲಾಯಿಸಿಕೊಂಡೆ, ಅಥವಾ ನಾನು ಬದಲಾದೆ. ನೀನವನ ಬದುಕಿಗೆ ಖಂಡಿತ ಬದಲಾವಣೆಯನ್ನು ತಂದಿದ್ದೀಯ, ಬಟ್ ಇನ್ನೊಂದಷ್ಟು ಬದಲಾವಣೆ ಅನಿವಾರ್ಯವಾಗಿ ಆಗ್ಬೇಕು ಗುರುಗಳೇ. ಅದಕ್ಕೆ ನಿಮ್ ಕಾಲ್ ಮಾಡಿ ಅಂತ ನಾನು ಹೇಳಿದ್ದ ಅವ್ರಿಗೆ, ಆದ್ರೆ ಇವ್ರು ಹಿಂಗ್ ಮಾಡ್ತಾರಂತ ನನಗ್ ಗೊತ್ತಿರ್ಲಿಲ್ಲ ಗುರುಗಳೇ. ಈ ತರ ಕುಡಿದ್ಬಿಟ್ಟು ಮಾಡ್ತಾರಂತ ಗೊತ್ತಿದ್ರೆ ನಾನು ಅವತ್ತೇ ಫೋನ್ ನಾನು ಆತನಿಗೆ ಕ್ಷಮೆ ಕೇಳ್ತೀನಿ, ನನ್ನ ಮಾತಿನಿಂದ ಆತನಿಗೆ ಬೇಜಾರಾಗಿದ್ರೆ.
ಗುರುಗಳೇ ನೀವ್ ಹಂಗ ಅನ್ಕೋಬೇಡಿ, ಅವ್ರೇನಂದ್ರೆ ಗೊತ್ತಾ, ಅವರು ನನ್ಗೆ ಯಾರು ಅಲ್ಲ, ಆದ್ರೆ ಕೈ ಎತ್ತಿ ಮುಗಿತೀನಂತ ಅಷ್ಟು ಒಳ್ಳೆ ರೀತಿಯಿಂದ ಹೇಳ್ಬೇಕಾದ್ರೆ ಅಯ್ಯೋ ನನ್ ಕುಡಿದ್ರೆ ಸರಿ ಇರಲ್ಲ ಅಂತ ಅವ್ರಾಗ ಅವರೇ ಬಿಟ್ಟಿದ್ದಾರೆ ಗುರುಗಳೇ. ನಾನ್ ಇಲ್ಲಿವರೆಗೂ ಒಟ್ನಾಗ ಹೋಗಿಲ್ಲ ಗುರುಗಳೇ. ಇಲ್ಲವ, ಈಗ ನಾನು ಹೇಳ್ತೀನಿ ಅದೆಲ್ಲ ಅವ್ರವ್ರು ಅರ್ಥಕೊಂಡು ಮಾಡಬೇಕಾಳ್ಕೋ ಬದಲಾವಣೆಯೇ ಹೊರತು ಈಗ ನೋಡಿ, ಅವರಿಗೆ ನನ್ನಲ್ಲೊಂದು ಶ್ರದ್ಧೆ ಇದೆ, ನನ್ನ ಮಾತನ್ನು ಪ್ರೀತಿಯಿಂದ ಕೇಳಿದ್ದಾರೆ, ಅದು ಅವ್ರ ದೊಡ್ಡ ಗುಣ. ನೀವು ಹೀಗೆ ಹೊಂದಾಣಿಕೆ ಮಾಡ್ಕೊಂಡು ನಿಮ್ಗೆ ಏನೋ ಗೊಂದಲ ಆಯ್ತು, ಬನ್ನಿ, ಆಶ್ರಮ ಇದೆ, ಮಾತಾಡಿ. ಬಟ್ ನನಗೆ ನಂಬಿಕೆ ಇದೆ, ಭಗವಂತ ನಿಮ್ಮನ್ನ ಯಾಕೋ ಇಲ್ಲಿ ಸೇರಿಸಿದ್ದಾನೆ, ಏನೇನೋ ಅನುಭವಿಸ್ಕೊಂಡು ಇಲ್ಲಿಗೆ ಬಂದು ನಿಂತಿದ್ದೀರಾ ಅಂದಾಗ ಆಡ್ಕೊಳ್ಳೋದು ಗುರುಗಳೇ ನಾನ್ ತುಂಬಾ ನೋವು ಪಟ್ಟಿದ್ದೀನಿ ಗುರುಗಳೇ. ಊರ್ನ ಮದ್ವೆ ಆದ್ಮೇಲೆ ಇರ್ಲವ. ನರಕ ಅಂದ್ರೆ ಏನು ಅಂತ ನನ್ಗಿಲ್ಲ ಕಾಣಿಸಿದ್ದು. ಅವ್ರು ಆಡ್ಕೊಳ್ಳೋರ್ ಮುಂದೆ ನೀವೆಲ್ಲ ಅವ್ರ ಬಾಯಿಗೆ ಆಹಾರ ಆಗಬಾರ್ದು ಅನ್ನೋ ಕಾರಣಕ್ಕೆ. ಹೌದು ಹೌದು ಗುರುಗಳೇ, ನಿಮ್ ಪ್ರೋಗ್ರಾಮ್ ನೋಡಿದ್ಮೇಲೆನೆ ನಾನ್ ಬುದ್ಧಿ ಕಲ್ತಿರೋದು, ಹೆಂಗಿರ್ಬೇಕು ಹೆಣ್ಣು ಅಂದ್ರೆ ಹೆಂಗಿರ್ಬೇಕು ಅನ್ನೋದು ನಾನು ಕಲ್ತಿರೋದೇ ನಿಮ್ ಪ್ರೋಗ್ರಾಮ್ ನೋಡಿದ್ಮೇಲೆ. ಎಲ್ಲಿ ತಾಯಿ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲವ. ನಾನ್ ತುಂಬಾ ಅನುಭವಿಸಿದೀನಿ ಗುರುಗಳೇ, ನಿಮ್ ಹತ್ರ ಹತ್ಕೊಂಡು ನಾನು ಮಾತಾಡಿದ್ದೀನಿ, ನೀವ್ ಕೇಳಿದಿರ. ನನಗೆ ಪಾಪ ಅವ್ರು ಹೇಳಿದ್ರು ಕಳೆದ ಬಾರಿ ಮಾತಾಡ್ಬೇಕಾದ್ರೆ, ನೀವು ಅವತ್ತು ಮಲಗಿದ್ರಿ, ನಿಮ್ಮ ಹತ್ರ ನಾನು ಮಾತಾಡ್ಬೇಕು ಅಂದಾಗ ನೀವು ಅವತ್ತು ಮಲಗಿದ್ರಿ ಅಂತ ಏನು ಹೇಳಿದ್ರು. ಬಟ್ ನಾನು ಅವ್ರಿಗೆ ಹೇಳೋದು, ನೋಡಿ, ತಪ್ಪುಗಳು ಏನಾಗ್ತವೆ ತಿದ್ದುಕೊಳ್ಬಹುದು, ಮನುಷ್ಯರ ಜೊತೆ ತಪ್ಪುಗಳು ತಿದ್ದುಕೊಳ್ಬಹುದು. ಬಟ್ ದೇಹಕ್ಕೆ ನೀವು ಕುಡಿತನೋ ಯಾವ್ದು ವ್ಯಸನ ಅಂಟಿಸ್ಕೊಂಡ್ರೆ ಅದು ಕ್ಷಮೆ ಕೇಳಿದ್ರೆ ಅದು ಬಿಟ್ಟು ಹೋಗಲ್ಲ. ಹೌದು ಗುರುಗಳೇ, ಒಬ್ಬ ಮನುಷ್ಯ. ನಾನು ಅದನ್ನೇ ಗುರುಗಳೇ ಬೇಡ್ಕೊಳೋದು ಅವ್ರ ಹತ್ರ. ಹೌದು ಹೌದು ಹೌದು, ವ್ಯಸನ. ಅವ್ರೆಲ್ಲ ಚೇಂಜ್ ಆಗಿದ್ದಾರೆ, ಎಲ್ಲರ ಸವಸನ್ನು ಬಿಟ್ಟಿದ್ದಾರೆ. ಆದ್ರೆ ಇದರಿಂದ ಸ್ವಲ್ಪ ಆಚೆ ಬರೋಕ್ಕೆ ಟೈಮ್ ಅಂದ್ರೆ ಫಸ್ಟ್ ಹೋಲಿಕೆ ಮಾಡ್ಕೊಂಡ್ರೆ ಇವಾಗ ಪರವಾಗಿರ್ಲಿಲ್ಲ. ಆದ್ರೆ ಒಂದು ಹೋದ್ ವಾರದಿಂದ ಕುಡ್ದಿಲ್ಲ ಅವರು. ನನಗೆ ಆಶ್ಚರ್ಯ ಆಗ್ತೈತಿ ಯಾಕೆ ಕುಡ್ದಿಲ್ಲ ಅನ್ನೋದು. ಆದ್ರೆ ಅವರು ಇನ್ಮೇಲೆ ಬದಲಾದ್ರೆ ಆತನಿಗೆ ನಾನ್ ಸೇರೋಣ, ಯಾಕಂದ್ರೆ ಮಾತಿಗೆ ಬೆಲೆ ಕೊಡ್ತಾರಲ್ವಾ. ನಾನು ಯಾರು ಅಲ್ಲ ಹಾಗೆ ನೋಡಿದ್ರೆ, ನಾನು ಬಹಳ ಚಿಕ್ಕವ. ಬಟ್ ಅವರು ಆ ಸ್ಥಾನ ಕೊಟ್ಟು ನನಗೋಸ್ಕರ ಅಲ್ಲದೆ ಹೋದ್ರು, ನಿನಗೋಸ್ಕರ ಅಲ್ಲದೆ ಹೋದ್ರು, ಅವ್ರು 4 ದಿನ ಇನ್ನೂ ಈ ಸುಂದರವಾದ ಭೂಮಿಯಲ್ಲಿ ಬದುಕಬೇಕಂದ್ರೆ, ಆ ದೇಹದೊಳಗಡೆ ಅವ್ರು ಇನ್ನೂ ಒಂದಷ್ಟು 4 ಕಾಲ ಚೆನ್ನಾಗಿರಬೇಕಂದ್ರೆ ಕುಡಿತವನ್ನ, ವ್ಯಸನಗಳನ್ನ ನೋಡುವ ಹೆಂಡತಿಯಾಗಿರೋ ನೀವು ಅಥವಾ ಈ ಸ್ಥಾನದಲ್ಲಿ ಕೂತಿರೋ ನಾನು ಕೈ ಮುಗಿಬಹುದು, ಪ್ರಾರ್ಥಿಸಬಹುದು, ಅನೇಕ ಉದಾಹರಣೆಗಳನ್ನು ಹೇಳಿ, ನೋಡಪ್ಪ ಅವ್ರು ಹಿಂಗಾದ್ರು. ಅಂತಿಮವಾಗಿ ಆತನಿಗೆ ಬದುಕು ಬೇಡ ಅನ್ಸಿದಾಗ ನಾವೇನು ಮಾಡ್ಲಿಕ್ಕಾಗಲ್ಲ. ಈಗ ಆತನ ತಲೆಯಲ್ಲಿ ಏನಿರ್ಬೇಕು ನೋಡಿ, ಅಲ್ಲೆಲ್ಲೋ ಇದ್ದ ಹೆಣ್ಮಗಳನ್ನ ನಾನು ಕರ್ಕೊಂಡು ಬಂದೆ, ನನ್ನ ನಂಬಿ ಬಂದ್ಲು ಅಥವಾ ಏನೋ ಅವತ್ತಿಗೆ ಆಯ್ತು. ಆದ್ರೆ ನಾನು ಹಾಗೆ ಕರ್ಕೊಂಡು, ಈಗ ಮಕ್ಕಳನ್ನ ಹೇರೋದು ದೊಡ್ಡದಲ್ಲ, ಅದು ಪೋಷಣೆ ಮಾಡುವುದಾಗ ಮಾತ್ರ ಅವ್ರು ಪೋಷಕರು ಅಂತಾರೆ. ಹೆತ್ತು ಬೇಲಿಗೆಸೆಯವ್ರನ್ನೆಲ್ಲ ನಾವು ಪೋಷಕರು ಅಂತ ಹೇಳಲ್ಲ. ಹೆರುವುದು ಒಂದು ಕೆಲಸವಾದರೆ ಅದನ್ನು ಪೋಷಿಸುವುದರಿಂದ ಅವರು ಪೋಷಕರು. ಈಗ ಶಾಲೆಯಲ್ಲಿ ನಿಮಗೆ ನಿಮ್ಮ ಪೋಷಕರು ಸಹಿ ಹಾಕ್ಸ್ಕೊಂಡ್ ಬನ್ನಿ ಅಂತಾರೆ, ಹೌದಲ್ಲ? ಪೋಷಕರು ಸೈನ್ ಹಾಕ್ಸ್ಕೊಂಡ್ ಬನ್ನಿ ಅಂದ್ರೆ ಪೋಷಕರು ಎತ್ತವ್ರು ಸೈನ್ ಹಾಕ್ಸ್ಕೊಂಡ್ ಬನ್ನಿ ಅಂತ ಹೇಳಲ್ಲ, ಯಾವತ್ತೂ ಹೇಳಲ್ಲ. ಯಾಕೆ? ಕೆಲವೊಬ್ಬರಿಗೆ ಹೆತ್ತವ್ರು ಇರೋದಿಲ್ಲ. ಅನಾಥ ಮಕ್ಕಳನ್ನ ಪೋಷಣೆ ಮಾಡುವವರೆಲ್ಲ ಪೋಷಕರೇ ಹಾಕ್ತಾರೆ. ನಮ್ಮೆಲ್ಲರ ಪೋಷಕ ಆ ಭಗವಂತ, ಆ ಕೃಷ್ಣ. ಆ ಪೋಷಕ ಸದಾಕಾಲ ನಮ್ಮ ಜೊತೆ ಇರೋಕ್ಕಾಗಲ್ಲ ಅಂತ ತಂದೆ ತಾಯಿಯನ್ನು ಪೋಷಕರನ್ನು ಕೊಟ್ಟರು. ಅವರು ಯಾಕೋ ಏನೋ ಆಗಿ ಹೊರಟೋಗ್ಬಿಟ್ರು ಅಂದಾಗ ಇರ್ಲಿ ಅಂತ ಗಂಡನಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಅನ್ನೋ ಒಂದು ಪೋಷಕ ವ್ಯವಸ್ಥೆಯನ್ನು ಮಾಡಿದ್ರು. ಆಮೇಲೆ ಆ ಮಕ್ಕಳಿಗೆ ನೀವು ತಂದೆ ತಾಯಿಗಳಾಗಿ ನೀವು ಪೋಷಕರು, ನಿಮಗೇನೋ ಆಯಿತು ಅಂದಾಗ ಆ ಮಕ್ಕಳನ್ನ ಇನ್ಯಾರೋ ನೋಡ್ಕೊಳ್ತಾರೆ, ಅವರು ಪೋಷಕರಾದರು. ಈ ಸಮಯದಲ್ಲಿ ನಮ್ಮನ್ನ ಇನ್ಯಾರೋ ನೋಡ್ಕೊಳ್ತಾರೆ, ಅದು ಒಂದು ರೀತಿ ಪೋಷಣೆ. ನಮ್ಮನ್ನು ನಾವೇ ನೋಡ್ಕೊಳ್ಬೇಕಾದದ್ದು ಅದಕ್ಕಿಂತ ದೊಡ್ಡ ಪೋಷಣೆ. ಹಸುವಾದಾಗ ಊಟ ಮಾಡು, ಯಾರು ಹೇಳ್ಬೇಕಾ, ನಿನ್ಗೆ ಹಸುವಾಗಿದೆ ಹೋಗೋ ಊಟ ಮಾಡು. ನನ್ನ ಹಸು ಅವನಿಗೆ ಹೆಂಗ ಅರ್ಥ ಆಗುತ್ತೆ? ನಾವೇ ಮಾಡ್ಬೇಕು. ಅಯ್ಯೋ ಇದು ಕುಡಿ ತಕೊಳೋ ಸರಿ ಇಲ್ಲ ಅಬ್ಬಬ್ಬಾ ಅಂದ್ರೆ ಯಾರೋ ನಿನ್ನ ಹಿತವನ್ನು ಬಯಸೋರು, ನೋಡಪ್ಪ ಕುಡಿಬೇಡ ಕಣೆಯ, ಹೆಂಡತಿ ಮಕ್ಕಳನ್ನ ಬೀದಿಗೆ ಬಿಡ್ತೀಯಲ್ಲಪ್ಪ, 4 ದಿನ ಚೆನ್ನಾಗಿ ಬದುಕು ಹೋಗು, ಚೆನ್ನಾಗಿ ತಿನ್ನು, ಚೆನ್ನಾಗಿ ಊಟ ಮಾಡು. ಆದರೆ ಈ ಕುಡಿತ, ಹೆಣ್ಣು ಅಥವಾ ಬೇರೆ ಬೇರೆ ವ್ಯಸನಗಳಿದ್ದಾವಲ್ಲ, ಅವೆಲ್ಲ ಹೆಂಡತಿ ಮಕ್ಕಳನ್ನು ಬಿಟ್ಟು ನನ್ನ ಜೊತೆ ಬಾ ಅಂತವಂತೆ. ಇಲ್ಲ ನನ್ನ ಹೆಂಡತಿ ಮಕ್ಕಳು ಮುಖ್ಯ ಅಂತನಂತೆ. ಬಟ್ ಎಷ್ಟು ದೂರ ಹೋಗ್ಬಿಟ್ಟಿರ್ತಾನೆ ಅಂದ್ರೆ, ನನ್ನ ಜೊತೆ ನೀನು ಬರದೆ ಹೋದ್ರೆ ನಿನ್ನನ್ನು ಬಿಡಲ್ಲ ಅನ್ನೋ ಮಟ್ಟಿಗೆ ಹೋದಾಗ ಅನಿವಾರ್ಯವಾಗಿ ಹೆಂಡತಿ ಮಕ್ಕಳನ್ನು ಬಿಡಬೇಕಾಗುತ್ತೆ ಅವನು. ಈ ಹಂತಕ್ಕೆ ವ್ಯಸನಗಳು ಹೋಗದ ಹಾಗೆ ನೋಡಿಕೊಳ್ಬೇಕು. ಬಟ್ ನಿಮ್ಮ ವಿಚಾರ ನಾವು ಆ್ಯಕ್ಚುಲಿ ಕಾರ್ಯಕ್ರಮದಲ್ಲಿ ತುಂಬಾ ಜನ ಬೈದಿದ್ದು ಅಂತ ಹೇಳಲ್ಲ, ಬಟ್ ಅವಶ್ಯವಾಗಿ ಅದೊಂದು ನೀವು ಇಡೀ ಒಂದು ಸಮಾಜದ ಕಟ್ಟುಪಾಡಿಗೆ ವಿರುದ್ಧವಾಗಿ ನಿಂತಿದ್ರಲ್ಲವಾ? ಹೌದು ಗುರುಗಳೇ, ಅದು ತಪ್ಪು ಮಾಡೋರ್ಗು ಗೊತ್ತಾಗಲ್ಲ ಗುರುಗಳೇ. ತಪ್ಪು ಮಾಡಾದ್ಮೇಲೆ ಇದು ತಪ್ಪು ಅಂತ ಅನ್ಸೋದು, ಅವಾಗೆ ನಮ್ಗೆಲ್ಲ ಗೊತ್ತಾಗೋದು ಮಾಡಿರೋ ತಪ್ಪಲ್ಲ, ಮಾಡಬಾರ್ದಾಗಿತ್ತು ಅಂತ. ಇವಾಗೂ ನಾವಿಬ್ರು ತುಂಬಾ ಅನುಭವಿಸ್ತಾ ಇದ್ವಿ ಗುರುಗಳೇ.
ನಮ್ಮಿಬ್ರು ಅಂದ್ರೆ ನನಗ ಅವ್ರು ನನಗ್ ಚೆನ್ನಾಗ್ ನೋಡ್ಕೊಂತಾರೆ. ಅಂದ್ರೆ ಏನ್ ನೀವು ಆದ್ರೆ ನಾವು ಮಾಡಿರೋ ತಪ್ಪುಗಳು ನೀವು ಒಂದೇ ಊರ? ಈಗ ನಿನ್ ಬಾಯಿಂದ ಒಂಚೂರು ಕೇಳಲಿಕ್ಕೆ ನಾನು ಇಷ್ಟಪಡ್ತೀನವ. ಈತ ಹೇಳಿದ್ರು ನಾನೇನೋ ಕೆಲಸ ಮಾಡ್ಕೊಂಡಿದ್ದೆ, ನೀವು ಅವ್ರಿಗಿಂತ ದೊಡ್ಡವರಾ? ಹಾ ಗುರುಗಳೇ, ನಾನು ಅವ್ರಿಗಿನ್ನ ದೊಡ್ಡವ್ರೆ. ಎಷ್ಟು ವರ್ಷ? 2 ವರ್ಷ ದೊಡ್ಡವಳು. ಓಕೆ, ಒಂದೇ ಊರವರ ನೀವು? ಹಾ, ಒಂದೇ ಊರವ್ರೆ ಗುರುಗಳೇ. ಬಟ್ ನಿಮಗೆ ಮದುವೆ ಆದಾಗ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು? ಈತ ನಿನ್ನ ಬದುಕಲ್ಲಿ ಫ್ರೆಂಡ್ ಆಗೋ ಅಥವಾ ಪರಿಚಯನಾಗೋ ಬರೋಕ್ಕಿಂತ ಮುಂಚೆ ನೀವು ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು ಇನ್ನೊಬ್ಬ ವ್ಯಕ್ತಿಯನ್ನು? ಮದುವೆ ಆಗಿ ನನಗೊಂದು 8 ವರ್ಷ ಆಗಿತ್ತು ಗುರುಗಳೇ. ಬಟ್ ಆತನೊಂದಿಗೆ ಅಷ್ಟು ಪ್ರೀತಿ ಇಲ್ಲದೆ ಇರೋದಕ್ಕೆ ಏನ್ ಕಾರಣ? ಮೊದಲನೇ ಗಂಡನೊಂದಿಗೆ? ಇಲ್ಲ ಗುರುಗಳ, ಅವರು ನಾನು ಹೇಳ್ಬಾರ್ದಾದ್ರೂ ಹೇಳ್ತೀನಿ, ಅವರು ತುಂಬಾ ಒಳ್ಳೆಯವ್ರು ಗುರುಗಳೇ. ಫಸ್ಟ್ನೇ ಅವರು ತುಂಬಾ ಒಳ್ಳೆಯವರು, ಚೆನ್ನಾಗ್ ನೋಡ್ಕೊಂಡಿದ್ದಾರೆ ನನ್ನನ್ನ. ಮತ್ತೆ ನನಗೆ 2 ಮಕ್ಳಿದ್ದಾರೆ. ಅಂದ್ರೆ ಆ ವ್ಯಕ್ತಿಯಿಂದಲೇ ನಿಮಗೆ 2 ಮಕ್ಕಳು? ಆ ವ್ಯಕ್ತಿಯಿಂದಲೇ ನನಗೆ 2 ಮಕ್ಳಾಗಿರೋದು. ಅತ್ತೆ ಮಾವ ಕಾಟ ಇತ್ತಾ? ಇಲ್ಲ ಗುರುಗಳೇ, ಅವರು ತುಂಬಾ ಒಳ್ಳೆಯವರು. ಗಂಡ ಕುಡ್ಕೊಂಡು ಬೇರೆ ಹೆಣ್ಣಿನ ಸವಾಸಕ್ಕೆ ಹೋಗ್ತಿದ್ನ? ಅವ್ರಿಗೆ ಆತರ ಇತ್ತು, ಕುಡಿಯೋದು. ಅಂದ್ರೆ ಅವರು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದಿದ್ದು. ಬೇರೆ ಹೆಣ್ಣಿನ ಸವಾಸ ಇತ್ತಾ? ಅದು ಇತ್ತು ಗುರುಗಳೇ, ಆದ್ರೆ ಅವೆಲ್ಲ ಇವಾಗ ಅವರು ತೀರೋಗಿದಾರಲ್ಲ, ಮಾತಾಡಿ ಪ್ರಯೋಜನ ಇಲ್ಲ ಅಂತ. ಆಯ್ತು, ಇದನ್ನ ನಾನು ಯಾಕೆ ಹೇಳ್ತೀನಿ ನಾನು ಮುಂದೆ ಹೇಳ್ತೀನವ. ಬಟ್ ಆಯ್ತು, ಅವತ್ತಿಗೆ ಮದುವೆ ಆದ್ರಿ, 8 ವರ್ಷ ಜೀವನ ಏನೋ ಅಷ್ಟು ಚೆನ್ನಾಗಿತ್ತು. ಬಟ್ ಈತನ ಪರಿಚಯ ಹೆಂಗಾಯ್ತು ನಿಮಗೆ? ಅದು ಹೇಳಿದ್ರಲ್ಲ ಗುರುಗಳೇ, ಅವ್ರು ಹೇಳಿದಾರಲ್ಲ. ನೀವು ನಿಮ್ ಬಾಯಿಂದ ಕೇಳ್ಬೇಕು ನಾನು. ಈತನ ಅಂದ್ರೆ ಆತನೇ ಊರಿಗೆ ಹೋಗಿದ್ವಲ್ಲ, ನಮ್ ಚಿಕ್ಕಮ್ಮನ ಮಗ, ನಮ್ ತಮ್ಮ, ಸ್ವಂತ ತಮ್ಮ ಅಲ್ಲ, ಚಿಕ್ಕಮ್ಮನ ಮಗ ಆಗ್ಬೇಕು. ಯಾರು? ನಮ್ ಅಂದ್ರೆ ಇವಾಗ ನನ್ ಫಸ್ಟ್ ಮದ್ವೆ ಆಗಿದ್ದೀನಲ್ಲ, ಅವ್ರ ಅಕ್ಕನ ಮಗ. ಅವ್ರ ಅಕ್ಕನ ಮಗ, ಇವ್ರು ಫ್ರೆಂಡ್. ಬಟ್ ಅವ್ರ ಅಕ್ಕನ ಮಗ ಇವ್ರೇನಾ ಅಥವಾ ಇನ್ನು ಫ್ರೆಂಡ್ ಇದಾರಲ್ಲ ಅವರ? ಹಾ, ಇವಾಗ ನಾನ್ ಫಸ್ಟ್ ಮದ್ವೆ ಆಗಿದ್ದೀನಲ್ಲ, ಅವ್ರ ಅಕ್ಕನ ಮಗ ಅವ್ರು ಬೇರೆ, ಅವ್ರ ಫ್ರೆಂಡ್ ಇವ್ರು. ನನ್ ತಮ್ಮ ಇದಾನೆ, ನಮ್ ಚಿಕ್ಕಮ್ಮನ ಮಗ ಇದಾನೆ, ಅವ್ರ ಫ್ರೆಂಡ್ ಇವ್ರು. ಅವ್ರ ಫ್ರೆಂಡ್ ಇವ್ರು. ಬಟ್ ಊರಲ್ಲಿ ಎಲ್ಲ ಮೊದ್ಲೆಲ್ಲ ರಾಧ ಅಂತ ಎಬ್ಬರಿಸ್ತಿದ್ರಂತ, ಈತ ನಿಮಗ್ ಗೊತ್ತಿತ್ತ ಮುಂಚೆನೆ? ಗುರುಗಳೇ, ನಾನು ಊರಿಗೆ ಯಾವಾಗ ಹೋಗ್ತಾ ಇದ್ದೆ, ವರ್ಷಕ್ಕೆ ಒಂದೇ ಸಲ ಹೋಗ್ತಾ ಇದ್ದಿದ್ ನಾನು. ಫಸ್ಟ್ ಜಾತ್ರೆ ಇರೋ ಟೈಮ್ ನಲ್ಲಿ ಒಂದೇ ಸಲ ಹೋಗ್ತಾ ಇದ್ದಿದ್ ನಾನು. ಅಂದ್ರೆ ಈ ಹುಡುಗ ನಮ್ ತಮ್ಮನ್ ಫ್ರೆಂಡ್ ಅಂತ ಪರಿಚಯ ಇತ್ತು, ಅಷ್ಟು ಬಿಟ್ರೆ ಇವ್ರು ಹಿಂಗೆಲ್ಲ ಜಗಳ ಮಾಡ್ತಾರೆ, ಹಿಂಗೆಲ್ಲ ಕುಡಿತಾರೆ ಅನ್ನೋದು ಗೊತ್ತಿತ್ತು. ಆದ್ರೆ ಇಷ್ಟೆಲ್ಲ ಜಗಳ ಮಾಡ್ಕೊಂಡಿದ್ದಾರೆ, ಇಷ್ಟೆಲ್ಲ ಸವಾಸ ಇದೆ, ಹಿಂಗೆಲ್ಲ ಇದೆ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಗುರುಗಳೇ. ಆಯ್ತವ, ಈಗ ಅವರ ಫ್ರೆಂಡ್ ಆಗಿ ಪರಿಚಯ ಆದ್ರು. ಬಟ್ ಆ ಮಟ್ಟಿಗೆ ನಿಮಗೆ ಮದುವೆ ಆಗಿದೆ ಅಂತ ಗೊತ್ತಿದ್ದು ಈಗ ನೋಡುವ, ಯಾವುದೋ ಒಂದು ಹೆಣ್ಮಗಳು, ಆಕೆ ತೀರಾ ಬಡವನ ಮನೆ ಹೆಣ್ಮಗಳೇ ಆಗಿರ್ಲಿ, ಮದುವೆ ಆಗಿದೆ ಅಂತ ಗೊತ್ತಾದಾಗ ಈ ವಿಚಾರವನ್ನು ಪ್ರಸ್ತಾಪಿಸೋದಕ್ಕೆ ಎಂತವನೇ ಆದ್ರೂ ಭಯ ಪಡ್ತಾನೆ. ಬಟ್ ಈತ ಧೈರ್ಯವಾಗಿ ಪ್ರಸ್ತಾಪಿಸಿದಾಗ ನಿನ್ಗೆ ಆ ಕ್ಷಣಕ್ಕೆ ಏನ್ ಅನ್ನಿಸ್ತು? ಗುರುಗಳು, ನಾನು ಅವ್ರನ್ನ ಬೈದಿದ್ದೀನಿ ಗುರುಗಳೇ. ಅವ್ರು ನಿಮ್ಗೆ ಹೇಳಿಲ್ಲ, ನಾನು ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಬೈದಿದ್ದೀನಿ. ಓಹೋ, ಹಾ, ನಿಜವಾಗ್ಲಿ ಈ ಮಾತು ಬೈದಿದ್ದೀನಿ ಗುರುಗಳೇ. ನನ್ಗೆ 2 ಮಕ್ಳಿದಾರೆ, ನನಗ್ ಮದ್ವೆ ಆಗೈತೆ, ನೀನ್ ಯಾಕೆ ಈ ತರ ಕೇಳ್ತಾ ಇದೀಯಾ? ಅಷ್ಟೊತ್ತಿಗೆ ಇದನ್ನೇ ಹೇಳ್ತೀನಿ ಕೇಳಿ ಗುರುಗಳೇ. ನಮ್ಮ ಯಜಮಾನ್ ತುಂಬಾ ಹುಷಾರಿರ್ಲಿಲ್ಲ ಅವಾಗ. ಅವ್ರಿಗೆ ಏನೋ ಕಾಯಿಲೆ ಬಂದಿತ್ತು ಆಲ್ರೆಡಿ ಒಂದ್ಸಲ. ಏನ್ ಕಾಯಿಲೆ? ಅವ್ರಿಗೆ ಲಿವರ್ ಡ್ಯಾಮೇಜ್ ಆಗಿತ್ತು. ಆಮೇಲೆ ಕುಡ್ದು ಲಿವರ್ ಎಲ್ಲ ಡ್ಯಾಮೇಜ್ ಆಗಿತ್ತು ಗುರುಗಳೇ. ಮತ್ತೆ ಹೆಣ್ಣಿನ ಸವಾಸ ಇತ್ತು. ಓಕೆ, ಅಷ್ಟೊತ್ತಿಗೆ ಆತ ರೋಗ ಪೀಡಿತನಾಗಿದ್ದ? ಆಗಿದ್ರು. ನಾನು 5 ವರ್ಷ ಅವ್ರಿಗೆ ಸೇವೆನೂ ಮಾಡಿದ್ದೆ ಗುರುಗಳೇ. ಬಟ್ ಆ ವಿಚಾರದಲ್ಲಿ ನೀವೇನು? ನಾನೇ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅವ್ರು. ಆದ್ರೆ ಡಾಕ್ಟರ್ ಹೇಳಿದ್ರು ಅವಾಗೆ ನನಗೆ. ಆತ ಇನ್ನು ಜೀವಂತವಾಗಿದ್ದಾಗಲೇ ಈತನ ಪರಿಚಯ ಆಗಿದ್ದ? ಇವ್ರು ಆಲ್ರೆಡಿ ನಂಗೆ ಫಸ್ಟ್ ಇಂದಾನು ಪರಿಚಯ ಇತ್ತು ಗುರುಗಳೇ. ಬಟ್ ಮದುವೆ ವಿಚಾರ ಅಥವಾ ಪ್ರೀತಿ ವಿಚಾರ ಪ್ರಸ್ತಾಪ ಆಗಿದ್ದು ನಿಮ್ಮ ಗಂಡ ಕಾಯಿಲೆ ಬಿದ್ದ ಸಮಯದಲ್ಲ? ಇಲ್ಲ ಗುರುಗಳೇ, ಕಾಯಿಲೆ ಬಿದ್ದು 5 ವರ್ಷ ನಂತರ, 5 ವರ್ಷ ಆದ್ಮೇಲೆ. ಕಾಯಿಲೆ ಬಿದ್ದು ಎಷ್ಟು ವರ್ಷ ಬದುಕಿದ್ರು ನಿಮ್ ಗಂಡ? ಅವರು 5.5 ವರ್ಷ ಬದುಕಿದ್ರು, 6 ವರ್ಷ ಗುರುಗಳೇ. ಅವರಿಗೆ ನಾನು ಮತ್ತೆ ರಿಕವರ್ ಆಗ್ತೀನಿ ಅನ್ನೋ ಭರವಸೆ ಇತ್ತಾ, ಇಲ್ಲ ನನ್ನ ಬದುಕು ಮುಗೀತು ಅನ್ನೋ ಭಾವನೆಯಲ್ಲಿ ಇದ್ರ ಅವರು? ಇಲ್ಲ, ಅವರಲ್ಲಿ ಇತ್ತು ಗುರುಗಳೇ. ನಮ್ಮಿಬ್ಬರು ವಿಚಾರ ಅವ್ರಿಗೂ ಗೊತ್ತಿತ್ತು. ಅವರು ನನ್ಗೆ ಹೇಳಿದ್ರು, ಏನಂತ? ಚೆನ್ನಾಗಿರು, ಹೋಗ್ಲಿ, ಚೆನ್ನಾಗ ನಿನ್ ಮದ್ವೆ ಮಾಡ್ಕೊ ಅಂದ್ರೆ. ಇವ್ರ ಬಗ್ಗೆ ಅವ್ರಿಗೆ ಗೊತ್ತಿತ್ತಲ್ಲ, ಅವ್ರು ನನ್ಗೆ ಹೇಳಿದ್ರು ಅವ್ನ್ ಸರಿ ಇಲ್ಲ ಅಂತ. ಸರಿ ಇಲ್ಲ, ನೀನ್ ಚೆನ್ನಾಗ್ ನೋಡ್ಕೊನಲ್ಲ ಅಂತ ಹೇಳಿದ್ರು. ಅಂದ್ರೆ ಮದುವೆ ಇನ್ನೊಂದು ಆಗೋದ್ರ ಬಗ್ಗೆ ಅವರಿಗೆ ಬೇಜಾರಿರ್ಲಿಲ್ಲ, ಬಟ್ ಈತನ ಆಗೋದ್ರ ಬಗ್ಗೆ ಆತವರಿಗೆ ಒಪ್ಪಿಗೆ ಇರ್ಲಿಲ್ಲ ಅಂತ? ಹೌದು ಗುರುಗಳೇ, ಹೌದು. ಇವ್ರನ್ನಾಗೋದು ಇಷ್ಟ ಇರ್ಲಿಲ್ಲ. ಯಾಕಂದ್ರೆ ಊರಲ್ಲೆಲ್ಲ ತುಂಬಾ ಜಗಳ ಅಲ್ಲ, ಇವ್ರಿಗೆ ಗೊತ್ತಿರುತ್ತೆ. ಇವ್ರು ಫಸ್ಟ್ ಇಂದ ಅದೇ ಊರಲ್ಲ ಗುರುಗಳೇ.
ಹಾಗಾಗಿ ಅವರು ಫಸ್ಟ್ನೇವರು ಅವ್ರು ಅದೇ ಊರೇ ಅಲ್ಲ, ಅವ್ರು ಇವ್ರು ಹೇಳ್ತಾ ಇರ್ತಾರೆ ಆಚೆ ಹೋಗ್ತಾರೆ, ನಾವ್ ಹೆಣ್ಮಕ್ಳು ಮನೆಗೆ ಇರ್ತೀವಲ್ಲ ಗುರುಗಳೇ. ನಾನ್ ವರ್ಷಕ್ಕೆ ಒಂದೇ ಸಲ ಹೋಗ್ತಾ ಇದ್ದಿದ್ದು, ನನಗ್ ಗೊತ್ತಿರ್ಲಿಲ್ಲ. ಆದ್ರೆ ಇವ್ರು ಪರಿಚಯ ಆಗಿ ನಮ್ಮಿಬ್ಬರನ್ನು ಡೈರೆಕ್ಟ್ ಆಗಿ ನೋಡಿದ್ರು ಅವ್ರು ಬೆಂಗಳೂರಲ್ಲಿ ಮಾತಾಡ್ಸಿದ್ದು, ಊರಿಂದ ಬಂದಿದ್ದು ಎಲ್ಲ. ಯಾರು ನೋಡಿದ್ದು? ಫಸ್ಟ್ನೇ ಅವರು ನೋಡಿದ್ರು, ಇನ್ನು ಪರಿಚಯ ಆದಾಗ. ನೀವೆಲ್ಗ ಹೋಗಿದ್ರಿ ಒಟ್ಟಿಗೆ? ಒಟ್ಟಿಗೆ ಎಲ್ಲೋ ಊರಿಂದ ಒಟ್ಟಿಗೆ ಬಂದ್ವಿ ಗುರುಗಳೇ. ಅದನ್ನ ನಿಮ್ ಗಂಡ ನೋಡಿದ್ರು? ನೋಡಿದ್ರು. ನೋಡ್ಬಿಟ್ಟು ಬಂದ್ಮೇಲೆ ಹೇಳಿದ್ರು, ಅವ್ರು ಮನೆಗ್ ಬಂದ್ಮೇಲೆ ಹೇಳಿದ್ರು ಅವ್ನ್ ಸರಿ ಇಲ್ಲ. ಬಟ್ ಅವ್ರು ಇನ್ನೂ ಆರೋಗ್ಯವಾಗಿದ್ರು ಆ ಸಮಯದಲ್ಲಿ? ಇಲ್ಲ ಗುರುಗಳೇ, ಆಲ್ರೆಡಿ ಅವರು ತುಂಬಾ ಹುಷಾರಿರ್ಲಿಲ್ಲ ಅವ್ರಿಗೆ. ಮತ್ತೆ ಅವರೆಲ್ಲ ಬಂದು ನೋಡ್ಲಿಕ್ಕೆ ಸಾಧ್ಯ? ಅವರು ಹಾಸ್ಪಿಟ್ಲ್ಗೆ ಅಂತ ಬಂದಿದ್ದಾರೆ ಗುರುಗಳೇ. ನಮ್ಮಿಬ್ಬರನ್ನ ಡೈರೆಕ್ಟ್ ಆಗಿ ಮೆಜೆಸ್ಟಿಕ್ ಅಲ್ಲಿ ನೋಡಿದ್ದಾರೆ. ಅವ್ರನ್ನ ಭೇಟಿ ಆಗ್ಲಿಕ್ಕೆ ಮೆಜೆಸ್ಟಿಕ್ ಹೋಗಿದ್ದ ಕಾರಣ ಅಕಸ್ಮಾತ್ ಆಗಿ ಸಿಕ್ಕಿದ್ದ? ಅಕಸ್ಮಾತ್ ಆಗಿ ಸಿಕ್ಕಿದ್ದು ಗುರುಗಳೇ. ನಮ್ ಮನೆ ಬರೋ ಸರಿ ಇಲ್ಲ ಏನ್ ಅನ್ನೋದು ಗೊತ್ತಿಲ್ಲ, ಅಕಸ್ಮಾತ್ ಆಗಿ ಸಿಕ್ಕಿದ್ದು. ನಾವು ಅಸಲು ನಾನು ಅವರು ಹಿಂಗೆ ಡೈರೆಕ್ಟ್ ನಾವಿಬ್ರು ಹಿಂಗ್ ಮಾತಾಡ್ಕೊಂಡ್ ಬರ್ತಾ ಇದ್ವಿ. ಅವ್ರು ಡೈರೆಕ್ಟ್ ಅಂದ್ರೆ ಅವ್ರಿಗೆ ಆಲ್ರೆಡಿ ಅನುಮಾನ ಬಂದಿತ್ತು ಫೋನಲ್ಲಿ ಮಾತಾಡ್ಬೇಕಾದ್ರೆ. ನಮ್ಮಿಬ್ಬರನ್ನು ಡೈರೆಕ್ಟ್ ಆಗಿ ನೋಡಿದ್ಮೇಲೆ ಅವ್ರು ಕ್ಲಿಯರ್ ಆಯ್ತು. ಓಕೆ, ಬಟ್ ಅಲ್ಲಿ ತೀರಾ ಪ್ರತಿರೋಧ ತೋರ್ಲಿಕ್ಕೆ ಅವ್ರ ಆ ಸ್ಥಿತಿಲಿ ಇಲ್ಲ ಈಗ? ಅವ್ರಿಗೂ ಆ ಪರಿಸ್ಥಿತಿ ಇಲ್ಲ ಈಗ ಅವ್ರ ಅವಾಗ ಆ ಟೈಮಲ್ಲಿ? ಇಲ್ಲ ಗುರುಗಳೇ, ಅವರು ಬಂದು ಮನೆಗ್ ಬಂದ್ಮೇಲೆ ಅವ್ರು ಹೇಳಿದ್ದೊಂದೇ, ಒಂದೆರಡು ಏಟ್ ಹೊಡೆದ್ರು, ಹೇಳ್ತೀನಿ. ಹೊಡೆದಾದ್ಮೇಲೆ ಹೇಳಿದ್ರು ಅವ್ನ್ ಸರಿ ಇಲ್ಲ, ಅವನ್ ಜೊತೆ ಹೋದ್ರೆ ಸುಮ್ನೆ ನಿನ್ ಆಗುತ್ತೆ ಅಂತ ಹೇಳಿದ್ರು. ಈ ಮಾತು ಮಾತ್ರ ಹೇಳಿದ್ರು ಗುರುಗಳೇ. ಅಲ್ಲ ಅಂದ್ರೆ ಈಗ ಸುಮ್ನೆ ಕುತೂಹಲಕ್ಕೆ ಹೇಳ್ತೀನವ, ನಿನ್ನನ್ನು ನಾನು ಕೆಟ್ಟೋಳು ಅಂತ ಖಂಡಿತ ಭಾವಿಸಿಲ್ಲ, ಬಟ್ ಪರಿಸ್ಥಿತಿ ಅಲ್ಲಿಗಿದೆ ಅಂದ್ಕೊಳ್ತೀನಿ. ಬಟ್ ಈಗ ಹಂಗೆಲ್ಲೋ ಪರಪುರುಷನ ಜೊತೆ ನೋಡಿದಾಗ ನೀನ್ ಯಾಕೆ ಹೋದೆ, ಯಾರನ್ನ ಕೇಳೋದೆ, ಯಾವಾಗ್ಲಿಂದ ನಡೀತಾ ಇದೆ ಅನ್ನೋದೇ ಒಬ್ಬ ಗಂಡನ ಪ್ರಶ್ನೆ ಆಗಿರ್ಬೇಕು. ಆತನ ಜೊತೆ ಯಾಕೆ ಹೋದೆ ಅಂದ್ರೆ ಬೇರೆ ಯಾರಾಗಿದ್ರೆ ಪರವಾಗಿಲ್ಲ ಅನ್ನೋ ಸ್ಥಿತಿ ಬಂದಿದ್ರ ಆತ? ಇಲ್ಲ, ಆತರ ಅಂದ್ರೆ ಅವರು ಹುಷಾರಿಲ್ದಿದ್ದಾಗ ನನ್ಗೆ ಹೇಳಿದ್ರು ಮದ್ವೆ ಮಾಡ್ಕೋ ಇನ್ನ ಒಂದು ಅಂತ. ಇದು ಮಾತ್ರ ಹೇಳಿದ್ರು ಗುರುಗಳೇ. ನಾನ್ ನಿಮ್ಗೆ ಹೇಳಿದ್ದೀನಿ ಅವತ್ತು ನೀವು ಮಾತು. ಆದ್ರೆ ಅದು ನನಗ್ ಗೊತ್ತಿಲ್ಲ ಗುರುಗಳೇ, ಅವ್ರಿಗೆ ಗೊತ್ತಿತ್ತೇನೋ. ಅವ್ರ ಈ ಮಾತ್ ಮಾತ್ರ ಕೇಳಿದ್ದು ನನ್ನನ್ನ, ಅವ್ನ್ ಸರಿ ಇಲ್ಲ ಏನಕ್ ನೀನು ಇದ್ ಮಾಡಿದ್ಯಾ ಅಂತ. ಇದು ಮಾತ್ರ ಕೇಳಿದ್ರು ಗುರುಗಳೇ ನನಗೆ. ಆಯ್ತವಾ, ಸಾಯೋ ಕೊನೆಯಲ್ಲ ಅವ್ರು ನಿಮ್ಗೆ ಏನ್ ಹೇಳಿದ್ರು ನಿಮ್ ಬದುಕಿನ ಬಗ್ಗೆ? ಅಥವಾ ಯಾಕಂದ್ರೆ ಈಗ ಅವ್ರು ಹೊರಡ್ತಿದ್ರು. ಆದ್ರೆ ಗುರುಗಳೇ ಇವ್ರು ಎಷ್ಟು ಕೆಟ್ಟವ್ರು ಅಷ್ಟೇ ಒಳ್ಳೆ ಗುಣನೂ ಇದಾವ ಗುರುಗಳೇ. ನಾನು ಹೇಳಿದ್ದೆ ನಿಮ್ಗೆ, ಅವ್ರ ಸತ್ತಾಗ ನನಗ್ ದುಡ್ಡು ಕೊಟ್ಟು ಇವರೇ ಕಳ್ಸ್ಕೊಟ್ಟಿದ್ರು ಅಂತ. ಹೌದು ಹೌದು, ನೆನಪಾಯ್ತು. ಅದ್ರಲ್ಲಿ ಇವ್ರು ಬಂದಿರ್ಲಿಲ್ಲ. ಇವ್ರು ಬಂದಿರ್ಲಿಲ್ಲ ಗುರುಗಳೇ. ಆ ವೇಳೆಗಾಗ್ಲೇ ನೀವು ಈತನ ಜೊತೆ ಇರೋದು ಅವ್ರ ಮನೆಯವ್ರಿಗೆ ಅಥವಾ ನಿಮ್ ಕೋಲ ಸಂಬಂಧಿಕರಿಗೆಲ್ಲ ಗೊತ್ತಿತ್ತ? ಎಲ್ಲರಿಗೂ ಗೊತ್ತಿತ್ತು ಗುರುಗಳೇ, ಇವಾಗೂ ಎಲ್ಲರಿಗೂ ಗೊತ್ತು. ಏನನ್ನೋರು? ಸುಮ್ನೆ ಕುತೂಹಲ ಕೇಳ್ತೇನೆ, ಏನನ್ನೋರು? ಏನ್ ಅನ್ಕೊಂಡಿದ್ದಾರೆ ಗುರುಗಳೇ? ಇವಾಗ ನನಗ್ ಅರ್ಥ ಆಗ್ತೈತೆ ಗುರು. ತಪ್ಪು ಮಾಡಿದಾಗ ಏನು ಅನ್ಸ್ಲಿಲ್ಲ ನನಗೆ, ಆದ್ರೆ ಇವಾಗ ಎಲ್ಲಾರು ಬೇಕು ಗುರುಗಳೇ. ಮನುಷ್ಯನ್ಗೆ ಸಂಬಂಧಿಕರೆಲ್ಲ ಬೇಕು. ಒಬ್ಬಂಟಿಯಾಗಿ ಜೀವನ ಮಾಡಕ್ ಆಗಲ್ಲ. ಖಂಡಿತನವ. ತಾಯಿ ವಿರೋಧಿಸಿದಾರೆ ನನಗೆ, ಅಕ್ಕ ತಂಗಿದಿರು, ರಿಲೇಷನ್ಸ್ ಯಾರು ನಮ್ ಸಪೋರ್ಟ್ ಇಲ್ಲ. ತಾಳಿ ಕಟ್ಟಿದ್ರಂತ? ಹೌದಾ? ಅದ್ ಹೆಂಗದು? ಅದೇನದು? ಏನ್ ಗುರುಗಳೇ? ಮನೆಗೆ ಒಂದ್ ತಾಳಿ ಕಟ್ಟಿದ್ದೆ ಅಂದ್ರು, ಅದೇಂಗೆ? ಅದೇ ಹೌದು ಗುರುಗಳೇ, ಅವರೇ ಕುಡಿದ್ಬಿಟ್ಟು ಬಂದು, ನಾನಂದ್ರೆ ಫೋನ್ ಎತ್ತಿರ್ಲಿಲ್ಲ. ಫೋನ್ ಎತ್ತಿದ್ದಕ್ಕೆ ನಾನು ಕೇಳ್ದೆ, ಇಷ್ಟು ಬೇಗ ನಿಂಗೆ ಸಾಕಾಗ್ಬಿಡುತ್ತೆ ಅಂದಿದ್ದಕ್ಕೆ ಅವರು, ನಾನು ನಿನ್ ಮದ್ವೆನೆ ಮಾಡ್ಕೊಂತೀನಿ ಅಂತೆ. ಅಂದ್ರೆ ನಾನು ಫಸ್ಟ್ಗೆ ಲವ್ ಮಾಡ್ದಾಗೆ ನಾನು ಕೇಳಿದ್ದೆ ಗುರುಗಳೇ ಇವ್ರ ಹತ್ರ, ನನ್ನ ಮದ್ವೆ ಆಗ್ತೀಯಾ ಅಂತ ಕೇಳಾದ್ಮೇಲೆ ನಾನು ಮುಂದುವರೆದಿದ್ದು. ಸೊ ಆ ತಾಳಿ ಕಟ್ಲಿಕ್ಕೆ ಬಲವಾದ ಕಾರಣ ಏನು ಅಂದ್ರೆ ನಿನಗೆ ನಂಬಿಕೆ ಇಲ್ವೇನೋ ಅನ್ನೋದಕ್ಕೆ ಅದನ್ನ ಖಾತ್ರಿ ನಾನು ನಿನಗ್ ನಂಬಿಕೆ ಇಲ್ವಾ ನನ್ ಮೇಲೆ ಅನ್ನೋದಕ್ಕೆ ಅವ್ರು ನನಗ್ ಬಂದು ತಾಳಿ ಕಟ್ಟಿದ್ರು. ಇಲ್ಲಿ ಇವ್ರಪ್ಪ ಅಮ್ಮ ಯಾಕೋ ಮಗ ಹಿಂಗ್ ಹೋಗ್ತಿದ್ದಾನೆ, ಏನ್ ಅವ್ರಿಗೆ ಗೊತ್ತಿರ್ಲಿಲ್ವಾ ಅಥವಾ ಏನು ಗೊತ್ತಿದ್ರು? ಅವ್ರು ಕೇಳ್ಬಿಟ್ಟೆ ಇವ್ರು ಅಂದ್ರೆ ಅವ್ರು ಬೈದಿದ್ದಾರೆ, ಇದು ತಪ್ಪು, ಬೇಡ ಈ ತರ ಮಾಡ್ಬಾರ್ದಂತ ಹೇಳಿದ್ದಾರೆ. ಇವ್ರು ಕೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ ಅಲ್ಲ ಗುರುಗಳೇ ಅವಾಗ. ಇಲ್ಲ ನನ್ ಮದ್ವೆ ಆದ್ರೆ ಅವ್ರನ್ನೇ ಮದ್ವೆ ಆಗೋದು, ಹೆಂಗ ಅಪ್ಪಂಗ್ ಹುಷಾರಿಲ್ಲ, ನಾನ್ ಮದ್ವೆ ಆಗ್ತೀನಿ ಅಂತ ಹೇಳಿದಾರೆ ಇವ್ರು. ಅಷ್ಟೊತ್ತಿಗೆ ನಿಮ್ಮಿಬ್ರು ನಡುವೆ ಬಲವಾದ ಒಪ್ಪಂದ ಆಗಿತ್ತು? ಆಗಿತ್ತು ಗುರುಗಳೇ. ಆಯ್ತವ, ಗಂಡ ತೀರು ಹೋದ ಮೇಲೆ ಎಲ್ಲರೂ ಒಪ್ಪಿಗೆ ತಗೊಂಡಾದ್ರ ಅಥವಾ ಅದಾದ್ಮೇಲೆ ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಟ್ರ ನೀವಿಬ್ರು? ಇಲ್ಲ ಗುರುಗಳೇ, ನಾನು ಇವ್ರ ಜೊತೆನೆ ಇದ್ದೀನಿ. ಫಸ್ಟ್ ನನ್ಗೆ ಯಾವಾಗ ಇವ್ರು ತಾಳಿ ಕಟ್ಟಿದ್ರು ಅವಾಗಿಂದ ನಾನು ಅಮ್ಮನ ಮನೆಗಿದ್ದು ಮತ್ತೆ ಮನೆ ಮಾಡ್ಕೊಂಡು ಬೆಂಗಳೂರಿಗೆ ಬಂದು ಇಲ್ಲೇ ಇದ್ದೀನಿ. ತಾಳಿ ಮಾತ್ರ ಹೋಗಿದ್ದೆ.
ತಾಳಿ ಕಟ್ಟೋ ವೇಳೆಗೆ ಆ ಗಂಡ ವಿಧಿವಶರಾಗಿದ್ರ? ಇಲ್ಲ ಗುರುಗಳೇ, ಅವ್ರಿದ್ರು ಇನ್ನೂ ಒಂದ್ 6 ತಿಂಗಳಿದ್ರು. ಬಟ್ ನಿಂಗೆ ತಾಳಿ ಕಟ್ಟಿದವ್ರಿಗೆ ಗೊತ್ತಿತ್ತಾ? ಹಾ ಗೊತ್ತಿತ್ತು ಗುರುಗಳೇ. ಅಯ್ಯೋ, ಹೆಂಗ್ ಗೊತ್ತಿತ್ತು ಗುರುಗಳೇ, ನಿಜವಾಗ್ಲೂ ಗೊತ್ತಿತ್ತು. ಅಲ್ಲ, ಹೆಂಗ್ ಸಹಿಸ್ಕೊಂಡಿರೋಣ ಅಂತ. ಅದೇ ಅವ್ರು ಏನ್ ಅನ್ಕೊಂಡಿದಾರ ಗೊತ್ತಿಲ್ಲ ಗುರುಗಳೇ. ಅದಕ್ಕೆ ನಾನು ಇವಾಗ ಅಂದ್ರೆ ಬಿಡು, ನಾನು ಇನ್ನೇನ್ ನಂದು ಮುಗೀತು, ಎಲ್ಲಿದ್ರು ಚೆನ್ನಾಗಿರ್ಲಿ ಅವಳು ಅನ್ನೋದು ಇತ್ತು ಅವ್ರ ಮನ್ಸಾಗ ಅನ್ಸುತ್ತೆ ಗುರುಗಳೇ. ತಾಳಿ ಕಟ್ಟಿದಾರೆ ಗೊತ್ತಿತ್ತು, ಬಟ್ ಅವತ್ತು ಹೊಡೆದಾಗ ಈತನಿಂದ ಬೇಡ ಅಂತ ಹೇಳಿದ್ರಲ್ಲ, ಈತ ಕಟ್ಟಿದ್ದು ಅಂತ ಗೊತ್ತಾ ಅಂತ. ಗೊತ್ತಾದ್ಮೇಲೆನು ಸುಮ್ನೆ ಇದ್ರು ಗುರುಗಳೇ. ನನಗ್ ಫೋನ್ ಮಾಡಿದ್ದಾರೆ, ಇನ್ನೇನ್ ಅವ್ರು ಇನ್ನೊಂದ್ ವಾರದಲ್ಲಿ ತೀರೋಗ್ತಾರೆ ಅಂದಾಗ ನನಗ್ ಫೋನ್ ಮಾಡಿದ್ದಾರೆ, ಮಾತಾಡಿದ್ದಾರೆ, ನಾನು ಮಾತಾಡಿದ್ದೀನಿ. ಅಂದ್ರೆ ಇಬ್ರು ಫ್ರೆಂಡ್ಲಿ ಆಗಿ ಚೆನ್ನಾಗೇ ಇದ್ವಿ ಗುರುಗಳು, ನಾನು ಹೋಗ್ತಾ ಇರ್ಲಿಲ್ಲ. ಅಂದ್ರೆ ಅವ್ರು ಹೇಳಿದ್ರು, ನೀನು ನಾನ್ ಸತ್ ಮೇಲೆ ನೀನು ಹುಡುಗನ್ ಕರ್ಕೊಂಡೋಗಿ ನಿನ್ ಹತ್ರ ಇಟ್ಕೋ, ಚೆನ್ನಾಗ್ ನೋಡ್ಕೋ ಹುಡುಗರ್ನ ಅಂತ ಈ ಮಾತ್ರ ಹೇಳಿದ್ರು ಗುರುಗಳೇ. ನಾನ್ ಹಂಗೆಲ್ಲ ಮಾತಾಡ್ಬೇಡ, ಸುಮ್ನೆ ಇರು, ಚೆನ್ನಾಗಿರ್ತೀಯ ನೀನು ಅಂತ ಹೇಳಿದ್ದೆ ಗುರು. ಆಯ್ತವ. ಈಗ ಈಗ ನೀವು 2ನೇ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಆಯ್ತು ಗುರುಗಳೇ, ಆಗ್ಲೇ ಒಂದ್ 4-5 ವರ್ಷ ಆಯ್ತು ಗುರುಗಳೇ. ನಿಮಗ್ ಮಕ್ಳಿದಾವ? ಇಲ್ಲ ಗುರುಗಳೇ, ನಮ್ಮಿಬ್ರಿಗೂ ಇಲ್ಲ. ಆ ಮಕ್ಳೇ ನಮ್ ಮಕ್ಳು ಅಂತ ಇವ್ರೇ ಹೇಳಿದ್ದಾರೆ. ಸಂತೋಷ ಸಂತೋಷ. ಅವ್ರೇ ಚೆನ್ನಾಗ್ ನೋಡ್ಕೊಂತ ಇದಾರೆ ಇವಾಗ 1-2 ವರ್ಷದಿಂದ. ಅವ್ರಿಬ್ರನ್ನ ಚೆನ್ನಾಗ್ ಓದಿಸ್ತಾ ಇದಾರೆ. ಬಟ್ ನಿಮ್ಮ ಅಪ್ಪ ಅಮ್ಮ ಇಲ್ಲಿ ಇವ್ರು ಯಾರ ಸಂಪರ್ಕನೂ ಇಲ್ವಾ ಈಗ ಸದ್ಯಕ್ಕೆ? ಅಮ್ಮ ಅವ್ರು ತೀರೋದ್ಮೇಲೆ 1 ವರ್ಷ ಆದ್ಮೇಲೆ ನಮ್ಮಿಬ್ರಿಗೂ ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ರು. ಓಕೆ. ಅದೇ ಚೆನ್ನಾಗಿರ್ರಿ ಇನ್ಮೇಲಾದ್ರೂ ಈ ತರ. ಫಸ್ಟ್ ಅಮ್ಮ ನನ್ನ ಹತ್ರ ಮಾತಾಡೋದ್ ಬಿಟ್ಬಿಟ್ಟಿತ್ತು, ಈ ತರ ಮಾಡ್ಕೊಂಡಿದ್ವಿ ಅಂದ್ಮೇಲೆ. ಆಮೇಲೆ ಇವಾಗ ಅವರು ಹುಡುಗರ್ನ ಚೆನ್ನಾಗ್ ನೋಡ್ಕೊಳೋದ್ ನೋಡಿ, ನಾವ್ ಚೆನ್ನಾಗಿರೋದ್ ನೋಡಿ ಇವಾಗ ಮಾತಾಡ್ತಾ ಇದಾರೆ ಅಷ್ಟೇ. ಇರ್ಲಿ ತಾಯಿ, ಬಹುಶಃ ಇದೊಂದು ಪೂರ್ಣ ವಿಚಾರ ಗೊತ್ತಿಲ್ಲದೆ ಹೋದಾಗ ಜಗತ್ತಿಗೆ ಏನ್ ಅನ್ಸುತ್ತೆ ನೋಡಪ್ಪ, ಈಕೆ ಗಂಡನ್ನ ಬಿಟ್ಬಿಟ್ಟು ಇನ್ನೊಬ್ಬನ ಜೊತೆ ಬಂದ್ಬಿಟ್ಲು, ಅದು ಚಿಕ್ಕ ಹುಡುಗನ ಜೊತೆ ಅಥವಾ ಅವಳಿಗಿಂತ ಚಿಕ್ಕನ ಜೊತೆ. ಬಟ್ ಸಾವಿನ ಹಾಸಿಗೆಯಲ್ಲಿದ್ದ ಆತನೇ ಒಪ್ಪಿಗೆ ಕೊಟ್ಟಿದ್ದ ಅಂದಾಗ ತಕ್ಷಣ ಅದಕ್ಕೆ ಒಂದು ಬೇರೆ ಅರ್ಥ ಸಿಗುತ್ತೆ. ಅಂದ್ರೆ ದ್ವೇಷ ಬರಲ್ಲ, ಅಲ್ಲಿ ಕರುಣೆ ಬರುತ್ತೆ ಅವಾಗ. ಅಯ್ಯೋ ಬಿಡಪ್ಪ, 2 ಮಕ್ಳನ್ನ ನೋಡ್ಕೊಳ್ತಾನೆ, ಗಂಡ ತೀರು ಹೋದ ಮೇಲೆ ಪಾಪ ಅವಳಿಗೂ ಕಷ್ಟ ಆಗದಂಗೆ, ಅಯ್ಯೋ ಯಾರೋ ಮದುವೆ ಆಗಿರೋದು ಅಂತ ತಿರಸ್ಕಾರ ಮಾಡ್ದೇನೆ, ಅಯ್ಯೋ ನನಗೆ ಆಕೆನೇ ಬೇಕು ಅಂತ ಪ್ರೀತಿಯಿಂದ ಮದುವೆ ಆಗಿದ್ದಾನೆ, ಮಕ್ಕಳನ್ನು ಕೂಡ ನನ್ನ ಮಕ್ಕಳು ಅನ್ನೋ ಭಾವನೆಯಲ್ಲಿ ನೋಡ್ತಾನೆ ಅಂದಾಗ, ಆಗ ಅದೆಲ್ಲ ಗೊತ್ತಾದಾಗ ಜನರಿಗೆ ಬರೋ ಅದೊಂದು ಬೇರೆದೇ ಭಾವನೆ, ಅದೊಂದು ಭಕ್ತಿ ಅಥವಾ ಅದೊಂದು ಗೌರವ ಬರುತ್ತೆ. ಬಟ್ ಇದನ್ನೆಲ್ಲ ಹೇಳದೆ ನೀವು ನಾನು ತಾಳಿ ಕಟ್ಟದೆ ಕರ್ಕೊಂಡು ಬಂದೆ ಅಂದಾಗ ಜಗತ್ತಿಗೆ ಅದು ಬೇರೆ. ಗುರುಗಳೇ ಹೇಳಿದ್ನಲ್ಲ ಗುರುಗಳೇ, ಅವ್ರಿಗೆ ಏನ್ ಮಾತಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ಬೆಳಗ್ಗೆ ನಾನು ಹೇಳಿದೀನಿ, ಏನ್ ಈ ತರ ಮಾತಾಡಿದ್ದೀಯಾ, ಜನ ಏನ್ ಅನ್ಕೊಂತಾರೆ ಈ ತರ ಮಾತಾಡಿದ್ರೆ, ನೀವು ಗೊತ್ತಾಗಲ್ವಾ ಏನಕ್ ಫೋನ್ ಮಾಡಕ್ ಹೋದ್ರಿ ಅಂತ ನಾನು ಅದನ್ನು ಬೈದಿದ್ದೀನಿ. ನನಗ್ ಮಾತಾಡ್ಬೇಕು ಅನಿಸ್ತು, ಅದಕ್ಕೆ ಮಾಡ್ದೆ ಅಂತಂದ್ರು. ಅದಕ್ಕೆ ಬೆಳಗ್ಗೆ ನಿಮಗ್ ಫೋನ್ ಮಾಡಿ ರಿಕ್ವೆಸ್ಟ್ ಬಹಳ ಒಳ್ಳೇದಾಯ್ತು. ಈಗ ನೀವು ಅದಕ್ಕೊಂದು ಕ್ಲಾರಿಟಿ ಕೊಟ್ರಿ. ನಾನು ಮನ್ಸಾರೆ ಹಾರೈಸ್ತೀನವ ನಿಮ್ಮ ಬದುಕಿಗೆ ಬಂದಿರ್ತಕ್ಕಂಥ ಈ ವ್ಯಕ್ತಿ ಕುಡಿತ ಒಂದನ್ನು ಬಿಟ್ರೆ ನಿಧಾನಕ್ಕೆ ಎಲ್ಲ ಕೆಟ್ಟದ್ದನ್ನ ಬಿಟ್ಟು ಒಳ್ಳೆಯವನು ಆಗ್ತಿದ್ದಾನೆ. ಅವ್ರಿಗೆ ಒಂದು ಕೊರಗು ಗುರುಗಳೇ, ಚೆನ್ನಾಗಿದ್ದಾರೆ ಇವಾಗ, ನಮ್ಮನ್ನೆಲ್ಲ ಚೆನ್ನಾಗ್ ನೋಡ್ತಾರೆ. ಅಪ್ಪ ಅಮ್ಮ, ನಮ್ಮ ಅತ್ತೆ ನಮ್ಮ ಮಾವ ಬರ್ತಾರೆ, ಅವ್ರನ್ನು ಚೆನ್ನಾಗ್ ನೋಡ್ಕೊಂತೀವಿ, ಎಲ್ಲ ಓಕೆ. ಆದ್ರೆ ಅವ್ರ ಅಣ್ಣ ಇದಾರೆ, ಅವ್ರ ಹತ್ರ ಮಾತಾಡ್ತಾ ಇಲ್ಲ, ಅದೊಂದು ಕೊರಗು ಅವ್ರಿಗೆ. ಏನಕ್ಕೆ ಮಾತಾಡ್ತಿಲ್ಲ, ಹಿಂಗ್ ಮಾಡುದ್ರಿ ಅಂತ? ಅದೇ ಗುರುಗಳೇ, ಈ ತರ ಮಾಡ್ಕೊಬಿಟ್ಟಿದ್ದಾನಲ್ಲ, ಮದ್ವೆ ಆಗಿದ್ದಾನಲ್ಲ, ಊರಲ್ಲೇ ಈ ತರ ಮಾಡಿದಾನಲ್ಲ, ಮರ್ಯಾದೆ ಇಲ್ಲ ನನಗೆ ಅನ್ನೋದು ಅವ್ರ ಅಣ್ಣನ ಭಾವನೆ. ಅದು ಈಗ ಆಯ್ತು. ಈಗ ಸುಮ್ಮನೆ ಈಗ ಇದೆಲ್ಲದರಿಂದ ಹೊರಗಡೆ ಬರುವ ನಿನಗೊಂದು ಹೊಸ ಪ್ರಪಂಚದ ದೃಷ್ಟಿಕೋನವನ್ನು ಕೊಡ್ತೀನಿ. ಸಹಜವಾಗಿ ಮನುಷ್ಯನಿಗೆ ಬರಬಹುದಾದಂತಹ ಕೋಪ ಅದು ಸಾತ್ವಿಕ ಕೋಪ. ಈಗ ನಿನ್ನ ಗಂಡನ ಅಣ್ಣನಿಗೆ ಮಾತ್ರ ಅಲ್ಲ, ನಾಳೆ ದಿನ ನಿನ್ನ ಮಕ್ಕಳು ಹೀಗೆ ಇನ್ಯಾರಿಂದಲೂ ಹೋದ್ರು ನಿನಗೊಂದು ಅನ್ಸುತ್ತೋ ಇಲ್ವೋ, ಅದು ಶಾಶ್ವತ ಅಲ್ಲ. ನಿಧಾನಕ್ಕೆ ಕಾಲ ಎಲ್ಲವನ್ನ ಮರೆಸುತ್ತೆ. ಈಗ ನಿನ್ನ ಅಮ್ಮನು 1 ವರ್ಷ ಇದ್ರು, ಹೌದಲ್ವಾ? ಹೌದು. ಅಂದ್ರೆ ಒಬ್ಬೊಬ್ಬರು ಅದನ್ನ ಜೀವನ ಪೂರ್ತಿ ಸಾಧಿಸ್ತಾರೆ. ಇನ್ನು ಕೆಲವೊಬ್ರು ಬಿಡಪ್ಪ, ನಾವೆಲ್ಲ ಅವ್ರನ್ನ ದ್ವೇಷಿಸಿದ್ ಯಾಕೆ, ಅವ್ರ ಬದುಕು ಹಾಳು ಮಾಡ್ಕೊಂಡ್ಬಿಟ್ರಲ್ಲ ಅಂತ. ಈಗ ಚೆನ್ನಾಗಿದ್ದಾರೆ ಅಂದ್ರೆ ನಮ್ ದ್ವೇಷಕ್ಕಲ್ಲ ಅರ್ಥನೇ ಇಲ್ಲ. ಹೌದು, ಬಿಡಪ್ಪ ಚೆನ್ನಾಗಿದಾರಲ್ಲ ಅಂತ ಬಂದು ಹೋಗೋದು. ಈಗ ನಿನ್ನ ಭಾವ ಅಥವಾ ನಿನ್ನ ಗಂಡನ ಅಣ್ಣ ಆದ್ರೂ ಅಷ್ಟೇ, ಅವನ ತಮ್ಮನ ಅಥವಾ ಅವರ ತಮ್ಮನ ಒಳ್ಳೆಯ ಜೀವನವನ್ನ ನಿರೀಕ್ಷೆ ಮಾಡಿದ್ರು.
ಹಿಂಗಾದಾಗ ಎಲ್ಲೂ ತಮ್ಮ ಕೆಟ್ಟು ಹೋಗ್ಬಿಟ್ನು. ಕೆಟ್ಟು ಹೋದ ಇನ್ನೊಂದು ಈ ಕೆಲಸ ನಾನ್ ತಲೆ ಎತ್ಕೊಂಡು ಓಡಾಡ್ದಂಗ್ ಮಾಡ್ತಲ್ಲ, ಅಥವಾ ನಾಳೆ ಅವ್ರ ಮನೆ ಹೆಣ್ಮಕ್ಳು ಯಾರಾದ್ರೂ ಇದ್ರೆ ಹೆಣ್ಣು ಕೊಡೋದು ತರೋ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಆಗುತ್ತಲ್ವಾ? ಹೌದು ಗುರುಗಳೇ. ಯಾಕಂದ್ರೆ ಇವೆಲ್ಲ ಹೆಂಗೆ ಅಂದ್ರೆ, ಇಲ್ಲ ಗುರುಗಳೇ, ಅವ್ರ ಅಕ್ಕ ಒಬ್ರು ಇದ್ದಾರೆ, ಮದ್ವೆ ಆಗಿದೆ ಅವ್ರಿಗೂ. ಆ ಅಕ್ಕ ಅಂತ ಹೇಳ್ತಿಲ್ಲ, ಈ ನಿನ್ನ ಗಂಡನ ಅಣ್ಣನ ಮಕ್ಕಳು. ಇಬ್ರು ಗಂಡ್ ಮಕ್ಳುಗಳೇ. ಇವಾಗ ಮಗು ಆಗೈತೆ, ನೋಡಕ್ ಹೋಗ್ಬೇಕಂತ ಆಸೆ ಇವ್ರಿಗೆ. ರೀಸೆಂಟ್ ಆಗಿ ಆಯ್ತು, ಹೋದ ವಾರದಲ್ಲಿ ಗಂಡ್ ಮಗು ಹೋಗ್ಬೇಕಂತ ಆಸೆ, ಆದ್ರೆ ಅವರು ಬೇಡ ಅಂತ ಇದಾರೆ. ಅದಕ್ಕೆ ಇವ್ರು ಹಾಕೋರ್ಗಲ್ಲಿ ವಿಚಾರದಲ್ಲಿ ಅವು ತಕ್ಷಣಕ್ಕೆ ಪರಿಹಾರ ಮಾಡುವಂತ ವಿಚಾರ ಅಲ್ಲ. ಬಟ್ ಸದ್ಯಕ್ಕೆ ಏನಂದ್ರೆ ಬಿಡು, ಜಗತ್ತಲ್ಲಿ ಅಥವಾ ಹೊರಗಡೆ ಅವ್ರು ಮಾತಾಡ್ಸಿಲ್ಲ ಇವ್ರು ಮಾತಾಡ್ಸಿಲ್ಲ, ಅದ್ ನಿಧಾನಕ್ಕಾಗಲಿ, ಅದರಿಂದ ಏನ್ ತೊಂದರೆ ಇಲ್ಲ. ಬಟ್ ಇಲ್ಲಿ ನಿಜಕ್ಕೂ ನಿಮಗಿರೋ ಸವಾಲುಗಳೇನಂದ್ರೆ, ಸಮಾಜದ ಕಟ್ಟುಪಾಡುಗಳನ್ನ ಮೀರಿ ನೀವೊಂದು ನಿರ್ಧಾರ ತಗೊಂಡಾಗ ಇಬ್ಬರೂ ಕೂಡ ಅದಕ್ಕೆ ಬದ್ಧರಾಗಿರ್ಬೇಕು, ಮತ್ತೆ ನೀವು ಎಷ್ಟೋ ಮಾತುಗಳನ್ನು ಸಹಿಸ್ಕೊಳ್ಬೇಕಾಗುತ್ತೆ. ಅಂಡ್ ಎರಡನೇದು ನೋಡು, ಏನು ಸೇಮೆಗಿಲ್ದವ್ರಂಗ್ ಮದುವೆ ಆದ್ರು ನೋಡಿ, ಈಗ ಅವ್ನು ಕುಡ್ದು ಹಾಳಾದ ಕಡೆಗೆ ಇವಳಿಗೆ ಹೆಂಗೆ ಆಗ್ಬೇಕು ಬಾ ಗಂಡ ಅಂದ್ರೆ ಈತ ಸ್ವಲ್ಪ ಯಾವಾರಿದ್ರೆ ನಾಳೆ ನಿನಗೆ ಒಂದ್ ಇಡೀ ಸಮಾಜ ಕಾದು ಕೂತಿದೆ, ಏನೋ ಕೆಡ್ಲಿ ಏನೋ ಆಗಲಿ ಇಲ್ಲಿ ಅಂತ. ಈ ಮಾತುಗಳು ನಾನು ಆಲ್ರೆಡಿ ಕೇಳ್ಬಿಟ್ಟಿದ್ದೀನಿ ಗುರುಗಳೇ, ನೀವ್ ಹೇಳಿರೋ ಮಾತುಗಳು. ಅವನು ಕುಡಿತಾನೆ, ಇವಳು ಹಂಗೆ ಗಂಡನ್ ಬಿಟ್ಟು ಹೋಗಿದ್ದಾಳೆ, ಈ ಮಾತೆಲ್ಲ ಕೇಳಿದೀನಿ ಗುರುಗಳೇ. ಕೇಳ್ದಾಗ ನೋವು ಆಯ್ತು. ಬರ್ತಾವ್ ತಾಯಿ, ಯಾಕಂದ್ರೆ ಯಾರು ಏನು ಮಾಡಿದ್ದಾರೋ ಅದಕ್ಕೆ ತಕ್ಕಂತ ಪ್ರತಿಫಲ ತಿನ್ಬೇಕಲ್ವಾ? ತಿಂತಾ ಇದೀನಿ ಗುರುಗಳೇ. ನನಗೆ ಇವಾಗ ಆರೋಗ್ಯ ಸರಿ ಇಲ್ಲ, ಒಂದಿನ ಚೆನ್ನಾಗಿದ್ರೆ ಒಂದಿನ ಚೆನ್ನಾಗಿರಲ್ಲ. ಅದ್ರ ಪಾಪ ನಾನು ಅನುಭವಿಸ್ತಾ ಇದ್ದೀನಿ. ನನಗ ನೋವು ಇದೆ ಗುರುಗಳೇ ಒಳಗಡೆ. ಏನ್ ಸಮಸ್ಯೆ ನೋವ? ನನಗೆ ಯೋಚನೆ ಜಾಸ್ತಿ ಗುರುಗಳೇ, ಅಂದ್ರೆ ಮಕ್ಕಳ ಬಗ್ಗೆ ಯೋಚನೆ ಜಾಸ್ತಿ. ಈ ತರ ಮಾಡ್ಬಿಟ್ನಲ್ಲ ಅನ್ನೋದು ಒಂದು ಕೊರಗು ನನ್ನ. ಏನ್ ಯೋಚನೆ? ಮಕ್ಕಳ ಬಗ್ಗೆ ಏನ್ ಯೋಚನೆ ಹೇಳವ? ಏನ್ ಯೋಚನೆ ಅಂದ್ರೆ, ಅವ್ರಿಗೊಂದ್ ದಾರಿ ಮಾಡ್ಬೇಕಲ್ಲ, ನನಗೇನ ಆದ್ರೆ ಹೆಂಗೆ ಅನ್ನೋದು ಅದೊಂದು. ಇವ್ರು ಕುಡಿಯೋದೊಂದು ಬಿಟ್ರೆ ಇವ್ರಂತ ಮನುಷ್ಯ ಇನ್ಯಾರು ಇರಲ್ಲ ಗುರುಗಳೇ. ಇಷ್ಟು ದಿನ ತುಂಬಾ ನರಕ ಕೊಟ್ಟಿದ್ದಾರೆ ನನಗೆ, ಆದ್ರೆ ಇವಾಗ ಚೇಂಜ್ ಆಗಿದ್ದಾರೆ. ಇವಾಗ ಚೇಂಜ್ ಆದ್ಮೇಲೆ ನಾನ್ ಚೆನ್ನಾಗಿರ್ಬೇಕು ಅನ್ಕೊಂಡ್ರು ನನಗೆ ಆಗ್ತಾ ಇಲ್ಲ. ನಿನಗೊಂದು ಮಾತು ಹೇಳ್ತೀನಿ, ನಿನಗೆ ಬರ್ತಾ ಇರೋ ಭಯ, ಆತಂಕ ಅಥವಾ ಅಭದ್ರತೆ ಅಥವಾ ಮಕ್ಕಳ ನಾಳೆಯ ಕುರಿತು ಏನಾಗುವ, ಇಲ್ಲಿ ನೀನು ಒಂದು ಸತ್ಯವನ್ನ ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳಿಗೆ ನಾನ್ಗೇನೋ ಆಗ್ಬಿಟ್ರೆ ಮಕ್ಕಳ ಅನಾಥರ ಆಗ್ಬಿಡ್ತಾರೆ. ಲೋಕದ ಕಣ್ಣಿಗೆ ಅವರು ಮಕ್ಕಳ ಅನಾಥರಂತೆ ಕಂಡರು, ನಿಮ್ಮೆಲ್ಲರಿಗಿಂತ ದೊಡ್ಡ ತಂದೆ ಮೇಲಿದ್ದಾನೆ. ನೀನು ಬಿಟ್ಟರು, ನೀವಿಬ್ರೂ ಏನೋ ಆಗಿ ಲೋಕವಲ್ಲಿ ನಿರ್ಗಮಿಸಿ ವಿಧಿವಶರಾದ್ರು, ಆ ಮಕ್ಕಳಿಗೆ ಅವ್ರದ್ದೇ ಒಂದು ಗಂಜಿಯೋ ಅಂಬ್ಲಿಯೋ ಮೃಷ್ಟಾನ್ನವೋ ಏನೋ ಭಗವಂತ ಇಟ್ಟಿರ್ತಾನವ. ನಿನ್ನ ಗಂಡ ಹೋದಾಗ ನಿನ್ನ ಬದುಕು ಬೀದಿಗೆ ಬಂತ ಇಲ್ಲ, ನೀನು ಹೋದಾಗ ಮಕ್ಕಳು ಬೀದಿಗೆ ಬರ್ತ ಇಲ್ಲ. ಎಲ್ಲದಕ್ಕೂ ಅದರದೇ ಆದ ಒಂದು ವಿಧಿ ಅಂತ ಇದೆ. ನೀವೆಲ್ಲ ಕಾರಣ ಮಾತ್ರರಷ್ಟೇ. ಅಯ್ಯೋ ನಾನು ಹೋಗ್ಬಿಟ್ರೆ ಯಾಕೆ ಹೋಗ್ತೀಯಾ? ಎಲ್ಲ ಚೆನ್ನಾಗಿದೆ. ಭಗವಂತ ಈಗ ಗಂಡ ಹಾಗೆ ಹಾಸಿಗೆ ಹಿಡಿದು ಕಾಯಿಲೆ ಬರೆಸ್ಕೊಂಡು ಆತ ಹೋದಾಗ ಸರಿ, ನೀನು ಇವನನ್ನು ಮದುವೆ ಆಗಿಲ್ಲ ಅಂದ್ಕೊಂಡಿರವ, ಅಲ್ಲಿ ಸುಮ್ಮನೆ ಒಬ್ಳೇ ಇದ್ಬಿಟ್ಟೆ, ಅವಾಗ ತಾನೇ ನಿನ್ನ ಬದುಕು ಸುಲಭ ಇರ್ತಿತ್ತಾ? ಅವಾಗಲೂ ಅದ್ರದ್ದೇ ಆದ ಕಷ್ಟ ಇತ್ತು. ಈಗ ನೀನು ಚಿಂತೆ ಮಾಡಿಕೊಂಡು ಆರೋಗ್ಯ ಕೆಡಿಸ್ಕೊಳ್ಳಿಕ್ಕೆ ಕಾರಣ ಇಲ್ಲ, ಅರ್ಥ ಇಲ್ಲ. ನೀನು ನನ್ನ ಪಾಲಿಗೆ ಬಂದಿರುವಂಥದ್ದು ನೋಡಿ, ಭಗವಂತ ಯಾರ ಪಾಲಿಗೆ ಯಾವ್ಯಾವುದನ್ನ ಕೊಟ್ಟಿದ್ದಾನೋ ಅದನ್ನೇ ಪ್ರಸಾದ ಅಂದುಕೊಳ್ಬೇಕು. ಆದ್ರೆ ಇಲ್ಲಿ ಸ್ವಯಂಕೃತ ಅಪರಾಧಗಳು ಅಂತ ಬಂದಾಗ ಅದಕ್ಕೆ ಭಗವಂತ ಜವಾಬ್ದಾರಿ ಅಲ್ಲ. ಬದುಕನ್ನು ಕೊಟ್ಟಿದ್ದ, ಅಕಸ್ಮಾತ್ ಈಗ ಸಿಡ್ಲು ಹೊಡಿತು, ಗಾಳಿ ಮಳೆ ಮರ ಬಿತ್ತು, ಇದು ಮನುಷ್ಯನ ವಿಚಾರದಲ್ಲಿ ಇಲ್ಲ. ಬಟ್ ನಾನೇನೋ ಒಂದು ಸಂಬಂಧದ ಒಳಗಡೆ ಬಿದ್ದೆ, ನಾನು ಯಾವುದಕ್ಕೂ ಆಸೆ ಪಟ್ಟು ಬಿಟ್ಟೆ, ನಾನು ಯಾವುದಕ್ಕೂ, ಅದು ಅಜ್ಞಾನದಿಂದ ದುಃಖ, ಅಜ್ಞಾನದಿಂದ ದುಃಖ, ದುಃಖದಿಂದ ಭಯ, ಭಯದಿಂದ ರೋಗ, ರೋಗ ವಿಷ ಆಗುತ್ತೆ, ವಿಷ ದೇಹವನ್ನು ಸಾಯಿಸುತ್ತೆ. ಅಂದ್ರೆ ಇದೆಲ್ಲದರ ಮೂಲ ಅಜ್ಞಾನ. ಅಜ್ಞಾನ ಅಂದ್ರೆ ಏನು? ಈಗ ನೀನು ಈತನನ್ನ ಮದುವೆ ಆಗಿ ಬಂದ ತಕ್ಷಣ ಜಗತ್ ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ಬಿಡ್ತು, ಇದು ಅಜ್ಞಾನ. ಯಾಕೆ ಮದುವೆ ಆದೆ? ನಾನು ಒಂದು ಹೆಣ್ಣಾಗಿ ನನ್ನ ಗಂಡನನ್ನ ನಾನು ವಿನಯದಿಂದ ಅಥವಾ ಪ್ರಾಮಾಣಿಕವಾಗಿ ಸೇವಿಸ್ತಾ ಇದ್ದೆ, ಸೇವೆ ಮಾಡ್ತಾ ಇದ್ದೆ. ಬಟ್ ಯಾವಾಗ ಗಂಡನೇ ನಿರ್ಗಮಿಸುವ ವೇಳೆಗೆ ಗಂಡನಿಂದಲೇ ಒಂದು ಆಯ್ತವ ನೀನು ಬೇರೆ ಮದುವೆ ಆಗು ಅಂತ ಗಂಡನೇ ಹೇಳದಾದ ಮೇಲೆ ಇದು ಯಾವ ಜನರ ಶಾಪವೂ ನಿನಗೆ ತಟ್ಟಲ್ಲ. ಯಾಕಂದ್ರೆ ಯಾವ ಗಂಡ ನೋವು ಪಡಬೇಕಿತ್ತು ಆತನೇ ಓಕೆ ನೀನ್ ಬೇರೆ ಮದುವೆ ಆಗು ಅಂದಾಗ ಅಲ್ಲಿ ಪಾಪದ ಲೇಪನ ಇಲ್ಲವ.
ಅಲ್ಲ ಗುರುಗಳೇ, ಇವಾಗ ನನ್ಗೂ ಅವ್ರಿಗೂ ನಡೆದಿರೋದ್ ಮಧ್ಯೆ ಈ ವಿಚಾರ, ಆದ್ರೆ ಜನಗಳಿಗೆ ಗೊತ್ತಾಗಲ್ಲ ಅಲ್ಲ ಗುರುಗಳೇ. ನೀನು ಜನಗಳಿಗೆ ಉತ್ತರ ಕೊಡ್ತಾ ಹೋದ್ರೆ ನೀನು ಈ ನಿನ್ನ ಜೀವಿತಾವಧಿಯ ಕೊನೆ ಕ್ಷಣದವರೆಗೂ ಕೂಡ ನೀನು ಎಲ್ಲೂ ನೆಮ್ಮದಿಯಾಗಿರಂಗಿಲ್ಲ. ಈಗ ನಿನ್ಗೆ ಉದಾಹರಣೆ ಹೇಳ್ತೀನಿ ನೋಡಿ. ನನಗೆ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಆಯಿತು, ಪ್ರವಚನ ಆಯಿತು. ಅಲ್ಲಿ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು, ಗುರುಗಳೇ ಭಗವಂತ ಎಲ್ಲರನ್ನೂ ಸೃಷ್ಟಿ ಮಾಡಿದ್ದಾನೆ ಅನ್ನೋದಾದ್ರೆ ಯಾಕೆ ಒಂದೇ ತರ ಸೃಷ್ಟಿ ಮಾಡಿಲ್ಲ? ಎಲ್ಲರನ್ನೂ ಒಂದೊಂದರ ಒಬ್ಬೊಬ್ರು ವಿಚಿತ್ರ. ಒಬ್ಬ ಕೋಪಿಷ್ಟ, ಒಬ್ಬ ಮೌನಿ, ಒಬ್ಬ ಧ್ಯಾನಿ, ಒಬ್ಬ ಜ್ಞಾನಿ, ಇನ್ನೊಬ್ಬ ಅಜ್ಞಾನಿ, ಇನ್ನೊಬ್ಬ ಭಿಕ್ಷುಕ, ಇನ್ನೊಬ್ಬ ಶ್ರೀಮಂತ, ಇನ್ನೊಬ್ಬ ಕ್ರೂರಿ, ಇನ್ನೊಬ್ಬ ಕರುಣಾಮಯಿ. ಏನಿದು ವಿಚಿತ್ರ? ಭಗವಂತನೇ ಒಬ್ಬ ನಮ್ಮೆಲ್ಲರ ತಂದೆ ಅನ್ನೋದಾದ್ರೆ ಇದು ಯಾಕೆ ನಮ್ಮನ್ನು ಈ ತರ ವಿಚಿತ್ರವಾಗಿ ಹುಟ್ಟಿಸಿದ್ದಾನೆ ಅಂತ. ಈಗ ಪ್ರಶ್ನೆ ಅಸಂಬದ್ಧವಾದದ್ದು. ಈಗ ಎಲ್ಲರನ್ನು ಒಂದೇ ತರ ಹುಟ್ಟಿಸಿದ್ದಾನೆ, ಎಲ್ಲರೂ ಒಂದೇ ತರ ಇದ್ದಾರೆ ಅಂದ್ರೆ ಲೋಕದ ನಾಟಕ ಮುಂದುವರಿಯೋದೇ ಇಲ್ಲ. ಈಗ ಆಯ್ತು, ಎಲ್ಲರನ್ನ ಒಂದೇ ತರ ಹುಟ್ಟಿಸಿದ್ದ ಅಂದ್ಕೊಳ್ಳಿ. ಅವಾಗ ಜನ ಏನಂತಾರೆ, ಇದೇನು ಗುರುಗಳೇ ದೇವ್ರಿಗೇನು ವೆರೈಟಿನೇ ಗೊತ್ತಿಲ್ವಾ? ಯಾಕೆ ಎಲ್ಲಾರನ್ನು ಒಂದೇ ತರ ಬೇರೆ ಬೇರೆ ಮಾಡಿದ್ರು ಇವನಿಗೂ ಪ್ರಶ್ನೆ ಇದೆ, ಒಂದೇ ತರ ಮಾಡಿದ್ರು ಇವನಿಗೆ ಪ್ರಶ್ನೆ ಇದೆ. ಇವನ್ ಪ್ರಶ್ನೆ ಮುಗಿಯಲ್ಲ. ಅದು ದೇವ್ರ ಅಕಸ್ಮಾತ್ ಎಲ್ಲರನ್ನು ಒಂದೇ ತರ ಸೃಷ್ಟಿ ಮಾಡಿದ್ದ ಅಂದ್ಕೊಳ್ಳಿ, ಅವಾಗಲೂ ಪ್ರಶ್ನೆ ಮಾಡ್ತಿದ್ರು, ದೇವ್ರಿಗೆ ಯಾಕೆ ವೆರೈಟಿ ಗೊತ್ತಿಲ್ವಾ? ಯಾಕೆ ಎಲ್ಲರನ್ನು ಒಂದೇ ತರ ಸೃಷ್ಟಿ ಮಾಡಿದ್ದಾನೆ ಅಂತ. ಅದೇ ದೇವ್ರೀಗ ವೆರೈಟಿಯಾಗಿ ಸೃಷ್ಟಿಸಿದ್ದಾನೆ. ಈಗ ಪ್ರಶ್ನೆ ಏನು? ಯಾಕೆ ಎಲ್ಲರನ್ನು ವೆರೈಟಿಯಾಗಿ ಸೃಷ್ಟಿಸಿದ್ದಾನೆ, ಒಂದೇ ತರ ಸೃಷ್ಟಿಸಿಲ್ಲ ಅಂತ. ದೇವರ ಸೃಷ್ಟಿ ವಿಭಿನ್ನವಾದರೂ ಅಥವಾ ಏಕರೂಪವಾದರೂ ಜನರ ಪ್ರಶ್ನೆ ಇದ್ದೇ ಇರುತ್ತೆ. ನೀನು ಅದಕ್ಕೆ ಉತ್ತರ ಕೊಡ್ತಾ ಹೋದ್ರೆ ನೀನು ಉತ್ತರ ಕೊಟ್ಕೊಂಡು ಅಲ್ಲೇ ಇರಬೇಕಾಗುತ್ತೆ. ನಿನ್ನ ಬದುಕಿಗೆ ಯಾವುದು ಸರಿ ಅನ್ನಿಸ್ತೋ ನೀನು ಅದನ್ನು ಮಾಡಿದ್ದೀಯಾ? ಹಾಗೆ ಮಾಡುವ ಮುನ್ನ ಧರ್ಮದ ಬಗ್ಗೆ ಯೋಚನೆ ಮಾಡಬೇಕು. ಇದು ನೀನು ತಿಳ್ಕೊಳ್ಬೇಕಾಗಿರೋ ತತ್ವ. ಈ ಹಿಂದೆ ಅದನ್ನು ಮಾಡಲಿಲ್ವಾ, ಮುಂದಾದರೂ ನೀನು ಹಾಗೆ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ. ಯಾಕಂದರೆ ನಮಗೆ ಬ್ರೆಡ್ಡಿನ ಆಸೆ ತೋರಿಸಿ ಹೇಗೆ ಸಂತೆಗೆ ಮಾರುವ ಕುರಿಗೆ ಸಂತೆಯ ಹಿಂದಿನ ದಿನ ಚೆನ್ನಾಗಿ ಸೊಪ್ಪು ತಿನ್ನಿಸ್ತಾರೆ, ಆ ಕುರಿ ಅಂದ್ಕೊಳ್ಳುತ್ತೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅಂತ. ಇಲ್ಲ, ನಾಳೆ ಅದನ್ನು ಮಾರಬೇಕಾಗಿದೆ ಅಥವಾ ಬಲಿ ಕೊಡಬೇಕಾಗಿದೆ. ಅರ್ಥಾತ್ ನಮ್ಮ ಮುಂದೆ ಕಾಣುವ ಅಥವಾ ನಮಗೆ ಬರುವ ಕೆಲವು ಸಿರಿವಂತಿಕೆಗಳು ಅಥವಾ ಕೆಲವು ಆಸೆ ಹುಟ್ಟಿಸೋದು ಇವೆಲ್ಲ ಕುರಿಗೆ ಕೊಬ್ಬಿಸದ ಹಾಗೆ. ಅಯ್ಯೋ ಸಿಕ್ತಲ್ಲ ಅಂತ ಹೋಗ್ಬಿಡ್ತೀವಿ, ಬಟ್ ಅದಾದ್ಮೇಲೆ ಇರೋ ಆಪತ್ತು ನಮಗೆ ಕಾಣಲ್ಲ. ನಿನ್ನ ಜೀವನದಲ್ಲಿ ಇಲ್ಲಿವರೆಗೂ ಏನು ನಿರ್ಧಾರ ತಗೊಂಡಿದೆಯಲ್ಲವ, ನಿನ್ನ ಸಂಬಂಧಿಕರು ನಿನ್ನ ತಾಯಿಯ ಸಮೇತರಾಗಿ, ನಿನ್ನ ಗಂಡನ ಅಣ್ಣನ ಸಮೇತನಾಗಿ ಇವರಿಗೆ ಏನೇನು ಅಭಿಪ್ರಾಯ ಇದೆ, ಎಲ್ಲರೂ ಅವರವ್ರ ಬುದ್ಧಿ, ಅವರವ್ರ ಗೌರವ, ಅವ್ರವ್ರದವ್ರವ್ರು ನೋಡ್ಕೊಂಡು ಯೋಚನೆ ಮಾಡ್ತಾವ್ರೆ. ಬಟ್ ನಿನ್ನ ಬದುಕಿನ ಕೂತು ಯಾರು ಯೋಚನೆ ಮಾಡಲ್ಲವ. ಅಂತ ನೀನೇನು ಮಾಡಬೇಕು? ಈಗ ನಿನ್ನ ಮಗ ನಾಳೆ ಒಂದು ದಿವಸ ಅನಿವಾರ್ಯವಾಗಿ ಯಾವುದೋ ಹುಡುಗಿಗೆ ತಾಳಿ ಕಟ್ಟಲೇಬೇಕಾಯ್ತು ಅಂತ ಪರಿಸ್ಥಿತಿ ಬಂದಾಗ, ಅಮ್ಮ ನಾನು ಯಾಕೆ ಕಟ್ಟತೆ ಅಂದ್ರೆ ಗೊತ್ತಾ, ಹೇಳ್ತೀನಿ ಕೇಳು ಅಂದ್ರೆ ನೀನು ಕೇಳಲ್ಲ. ಅಯ್ಯೋ ನನ್ನ ಗೌರವ ಹಾಳಾಯ್ತು ಅಂದ್ರೆ ಒಬ್ಬ ತಾಯಿಯಾಗಿ ನೀನು ಗೌರವದ ಬಗ್ಗೆ ಮಾತಾಡ್ತಿದೀಯಾ. ಮಗನಾಗಿ ಅದು ಸರಿ ಅನ್ನಕ್ಕೆ ಅವನದೇ ಒಂದು ಕಾರಣ ಇದೆ, ನೀನು ತಪ್ಪು ಅನ್ಲಿಕ್ಕೆ ನಿಂದೇ ಒಂದು ಕಾರಣ ಇದೆ. ಈಗ ಯಾರು ಸರಿ ಮತ್ತಿಲ್ಲಿ? ಜಗತ್ತು ಎಲ್ಲ ವಿಚಾರದ ಬಗ್ಗೆನೂ ವಿಭಿನ್ನ 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 ಅಭಿಪ್ರಾಯವನ್ನು ಹೊಂದಿದೆ. ಇದೇ ನನ್ನ ಕಾರ್ಯಕ್ರಮದ ಬಗ್ಗೆ ಇವನಿಗೇನು ಕೆಲಸ ಇಲ್ವಾ ಅನ್ನೋರು ಇದ್ದಾರೆ, ಗುರುಗಳೇ ನಿಮ್ಮಿಂದ ನನ್ನ ಜೀವನ ಬದಲಾಯಿತು ಅನ್ನೋರು ಇದ್ದಾರೆ. ಅಂದ್ರೆ ಅಭಿಪ್ರಾಯಗಳನ್ನು ಕೇವಲ ಅಭಿಪ್ರಾಯಗಳನ್ನಾಗಿ ನೋಡಿ ನಿಮ್ಮ ಆತ್ಮಸಾಕ್ಷಿಯಾಗಿಯೂ ನೀವು ಮಾಡ್ತಿರೋದು ಸರಿ ಅಥವಾ ಅಕಸ್ಮಾತ್ ತಪ್ಪಾಗಿದ್ರು ಮುನ್ ಸರಿ ಮಾಡ್ಕೊಂಡು ಹೋಗಬೇಕು ಅನ್ನೋದಷ್ಟೇ ಇರೋ ದಾರಿಯೇ ಹೊರತು ಈ ಜನರಿಗೆ ನೀನು ಉತ್ತರ ಕೊಟ್ಟುಕೊಂಡು ಅಯ್ಯೋ ಅವ್ರು ಹಿಂಗಂತಾರೆ ಗುರುಗಳೇ, ಗಂಡ ಬದಲಾಗಿದ್ದಾನೆ, ದೇವರಂತೆ ನೋಡ್ಕೊಳ್ತಿದ್ದಾನೆ, ಆ ಮಕ್ಕಳನ್ನು ತನ್ನ ಮಕ್ಕಳಂತೆ ನೋಡ್ಕೊಳ್ತಿದ್ದಾನೆ, ಅಷ್ಟೋ ಇಷ್ಟು ದುಡಿತಾ ಇದ್ದಾನೆ, ಮನೆಗೆ ತಂದಾಕ್ತಿದ್ದಾನೆ, ಈಗ ಏನಿದೆಯಲ್ಲವ ಇದೇ ಜೀವನ, ಅಯ್ಯೋ ನಾಳೆ ಹೆಂಗೆ ಅಂತ ಯೋಚನೆ ಮಾಡಿ ಬೆಳಗ್ಗೆ ವರ್ಷ ಸತ್ತು ಹೋದ್ರೆ ಆ ನಾಳೆಗಳು ಬರಲೇ ಇಲ್ವಲ್ಲ ನಿನ್ನ ಜೀವನದಲ್ಲಿ. ಈ ಅಜ್ಞಾನವನ್ನು ದೂರ ಮಾಡ್ಕೊ. ನಾಳೆ ನಾಳೆ ಯಾವ ನಾಳೆ? ನಾಳೆ ಅನ್ನೋದು ಕನಸು, ಈಗ ಅನ್ನೋದೇ ಬದುಕು. ಅಯ್ಯೋ ನಾವಿಬ್ರು ಗುರುಗಳ ಹತ್ರ ಮಾತಾಡೋದು, ಇನ್ನು ಮುಂದೆ ನಾವು ಚೆನ್ನಾಗಿರೋಣ ಕಣೆ, ಏನೇ ಸಮಸ್ಯೆ ಆದ್ರೂ ಗುರುಗಳ ಹತ್ರ ಹೋಗೋಣ, ಮಾತಾಡೋಣ, ಬಗೆಹರಿಸ್ಕೊಳ್ಳೋಣ, ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ನಾನು ಕುಡಿಯೋದು ಬಿಡ್ತೀನಿ, ಕೆಟ್ಟವ್ರ ಸವಾಸ ಬಿಡ್ತೀನಿ, ನಿನಗೆ ನಾನು ನನಗೆ ನೀನು, ಮಕ್ಳನ್ನ ಚೆನ್ನಾಗಿ ನೋಡಿಕೊಂಡು ಜ್ಞಾನದ ದಾರಿಯಲ್ಲಿ ಗುರುಗಳ ದಾರಿಯಲ್ಲಿ ಹೋಗೋಣ, ನಮ್ಮ ಜೀವನ ಚೆನ್ನಾಗಿ ನೋಡ್ಕೊಳ್ಳೋಣ. ನನ್ನ ಅಣ್ಣ ಬರ್ದಿದ್ರೇನು, ನಿಮ್ಮ ಅಮ್ಮ ಬರ್ದಿದ್ರೇನು, ನಾವು ಧರ್ಮದಲ್ಲಿರೋಣ, ಎಲ್ಲರೂ ಆಮೇಲೆ ಬರ್ತಾರೆ. ಯಾಕಂದ್ರೆ ನಮ್ಮನ್ನು ನಾವು ನಿರೂಪಿಸಿಕೊಳ್ಳದ ಹೊರತು, ಯಾಕಂದ್ರೆ ನಾವಿಬ್ರು ಹಿಂಗ್ ಬಂದು ಮದುವೆ ಆಗಿದ್ದು ಇದನ್ನು ಮಾತ್ರ ಗೊತ್ತು, ಬಟ್ ನಾವು ಹೀಗೆ ಹೊಂದಾಣಿಕೆ ಬಾಳ್ತಾ ಹೋದಾಗ ಅವ್ರ ಅಭಿಪ್ರಾಯಗಳನ್ನ ಅವರಾಗಿ ಚೇಂಜ್ ಮಾಡ್ಕೊಳ್ತಾರೆ. ನೀವು ಅದನ್ನು ಬಲವಂತವಾಗಿ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಗುರುಗಳೇ, ಇದು ನನಗ್ ಗೊತ್ತು, ಅದಕ್ಕೆ ನಾನು ಚೆನ್ನಾಗಿ ಬದುಕ್ಬೇಕು, ನಾವಿಬ್ರು ಚೆನ್ನಾಗಿ ನೋಡ್ಕೋಬೇಕು. ಮಕ್ಕಳ ಭವಿಷ್ಯದ ಬಗ್ಗೆ ಭಯ ಬೇಡ, ಒಳ್ಳೇದೇ ಆಗುತ್ತೆ. ನಿನ್ನ
ಈ ಗಂಡ ಖಂಡಿತ ಒಳ್ಳೆಯವನಾಗಿ ನಿನ್ನ ಜೊತೆ ನಿನಗೆ ಜೀವನದ ಒಂದು ಹಂತದವರೆಗೂ ಖಂಡಿತ ಜೊತೆ ಇರ್ತಾನೆ. ಕುಡಿತ ಬಿಟ್ಟರೆ ದೀರ್ಘಾಯುಷ್ಯ ಇದೆ. ಹಿಂಗೆ ಕುಡಿತ ಮಾಡಿಕೊಂಡು ಒಂದು ವಾರ ಬಿಡೋದು, ಮಾರನೇ ದಿನ ತಗೊಳ್ಳೋದು, ಮಕ್ಕಳು ಮುಖ ನೋಡಿ ಪರಸ್ಪರ ನೀವಿಬ್ರು ಈ ಜನ್ಮದಲ್ಲಿ ಯಾಕೋ ಹಂಗೆ ಸುತ್ತಾಡಿ ಒಂದಾಗಿದ್ದೀರಿ. ಯಾವುದು ಋಣಾನು ಬಂದ ಅದನ್ನು ಪ್ರೀತಿಯಿಂದ ಸಂಭ್ರಮಿಸಿ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಪರವಾಗಿಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಕೋಟಿ ಇಲ್ಲದೆ ಇದ್ರೂ ಪರವಾಗಿಲ್ಲ. ಗಂಡ ಮನೆಗೆ ಬಂದಾಗ ಆತನನ್ನು ಗೌರವದಿಂದ ಕಾಣೋದು, ಅಥವಾ ಹೆಂಡತಿ ಕೆಲಸ ಮಾಡಿ ಬೆಳಗ್ಗೆಯಿಂದ ಸುಸ್ತಾಗಿರ್ತಾಳೆ, ಅಯ್ಯೋ ನಾನು ಹೊರಗಡೆ ದುಡ್ದು ಬರೋನು, ಹೆಂಡತಿ ಮನೇಲೇ ಇರ್ತಾಳೆ, ಮನೇಲಿ ಏನು ಕೆಲಸ ಇರಲ್ವಾ ಅಲ್ವಾ? ಪುರುಷರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಹಾಗಾಗಿ ಹೀಗೆ ಹೊರಗಿನ ಪ್ರತಿಷ್ಠೆ, ಹೊರಗಿನ ಜನರು ಹಿಂಗಂತವ್ರೆ, ಅವ್ರು ಹಂಗಂತವ್ರೆ, ನಮ್ಮನ್ನು ಅಲ್ಲಿ ಕರಿತಿಲ್ಲ, ನಾವು ಅವ್ರ ಮನೆಗೆ ಹೋಗ್ಲಿಕ್ಕೆ ಬಿಡ್ತಿಲ್ಲ. ಯಾರು ಎಲ್ಲಿಗೆ ಬಿಟ್ರೇನೋವಾ, ನೀನು ಎಲ್ಲಿವರೆಗೂ ದುಡಿತಾ ಇರ್ತೀಯ, ನಿನ್ನ ಹತ್ರ ದುಡ್ಡಿರುತ್ತೆ, ದುಡಿಮೆ ಇರುತ್ತೆ, ನೀವು ಸಂಸ್ಕಾರವಂತರಾಗಿರ್ತೀರ, ಎಲ್ಲ ದೇವರೇ ನಿನ್ನ ಮನೆಗೆ ಬರ್ತಾನೆ ಅಂದ್ರೆ ಸಂಬಂಧಿಕರು ಬರಲ್ವಾ? ಇಷ್ಟರ್ಥ ಮಾಡಿಕೊಂಡು ಮುಂದೆ ಹೋಗಿ, ಏನೇ ಇದ್ರು ನಾನು ಮಾತಾಡ್ತೀನಿ ತಾಯಿ, ನಿಮ್ಮ ನಡುವಿನ ಹೊಂದಾಣಿಕೆ ಜಗತ್ತಿಗೊಂದು ಪಾಠ ಆಗಬೇಕು. ಹೌದಪ್ಪ, ಅವತ್ತು ಲೋಕದ ಕಣ್ಣಿಗೆ ಕೆಟ್ಟವರಾಗಿದ್ದವರು ಇವತ್ತು ಅವ್ರ ತಪ್ಪನ್ನು ತಿದ್ದುಕೊಂಡು ಇಬ್ಬರೂ ಕೂಡ ಯಾರ ಬಾಯಿಗೂ ಸಿಗದೆ ಚೆನ್ನಾಗಿ ಗೌರವಾನ್ವಿತವಾಗಿ ಬದುಕಿದ್ದಾರಪ್ಪ. ತಪ್ಪಾಗೋದು ಸಹಜ, ತಿದ್ದುಕೊಂಡು ಹೀಗೆ ಹೊಂದಾಣಿಕೆಯಿಂದ ಬದುಕಿದ್ರೆ ಈ ಯಾರ್ದೋ ಎಷ್ಟೋ ಜನ ನನಗೆ ಗೊತ್ತಿಲ್ಲ ಈ ಮಕ್ಕಳು ನಾನು ಯಾಕೆ ನೋಡ್ಕೊಳ್ಬೇಕು ಅನ್ನೋ ಕಾಲದಲ್ಲಿ ನಾನು ನೋಡ್ಕೊಳ್ತೀನಿ ಅಂದಾಗ ನೀನು ಅದನ್ನ ಅವ್ರು ಹೇಳ್ತಾರೆ ಗುರುಗಳು, ನಾನು ಫಸ್ಟ್ ಅಲ್ಲೂ ಕೇಳಿದ್ದೀನಿ ಅವ್ರನ್ನ, ನಿನ್ ಮಕ್ಳಾಗಲ್ಲ ಮದ್ವೆ ಬೇರೆ ಮಾಡ್ಕೊಂಡ್ರೆ ಅವ್ರು ಅದನ್ನೇ ಹೇಳಿದ್ದಾರೆ. ಅದೇ ಹೇಳಿದ್ನಲ್ಲ ಗುರುಗಳು, ಇವರೆಲ್ಲ ಒಂದು ಅಷ್ಟು ಒಳ್ಳೆತನ ಇದ್ರೆ ಒಂದಷ್ಟು ತಪ್ಪಿದ್ವು, ಅವೆಲ್ಲ ಇವಾಗ ತಿದ್ದುಕೊಂಡಿದ್ದಾರೆ, ಮಕ್ಕಳು ಅವ್ರ ಮಕ್ಕಳಾಗಿ ನೋಡ್ಕೊಂತ ಇದ್ದಾರೆ. ಯಾವತ್ತಾದ್ರೂ ಒಂದಿಷ್ಟು ಆಶ್ರಮಕ್ಕೆ ಕರ್ಕೊಂಡು ಬಾ, ನಾನು ಮಾತಾಡ್ತೀನಿ. ಸದ್ಯಕ್ಕೆ ನೀವು ಜ್ಞಾನಾಶ್ರಮದ ಕುಟುಂಬ, ಏನಿದ್ರು ನೀವು ಇಲ್ಲಿ ಬಂದು ಹಂಚಿಕೊಳ್ಬೇಕು. ಹೊರಗಡೆ ಅಭಿಪ್ರಾಯಗಳನ್ನ ನೀವು ತಲೆಗೆ ತಗೊಳ್ಬೇಡಿ, ಚೆನ್ನಾಗಿ ದುಡಿರಿ, ಸೋಂಬೇರಿಗಳಾಗಬೇಡಿ. ಅದೇ ಹೃದಯದಲ್ಲೂ ಅಂತರಂಗದಲ್ಲೂ ಪ್ರೀತಿ ತುಂಬಿರಬೇಕು. ಮನೆಯಲ್ಲಿ ಬೆಲೆ ಬಾಳುವ ಟಿವಿ ಫ್ರಿಡ್ಜು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಅಂತರಂಗದಲ್ಲಿ ಒಬ್ಬರನ್ನೊಬ್ರು ಇವತ್ತು ನಮ್ಮನ್ನು ಭಗವಂತ ಬದುಕಿಸಿದ್ದಾನೆ, ಎಷ್ಟೋ ಜನಕ್ಕೆ ಊಟ ಇಲ್ಲ, ಎಷ್ಟೋ ಜನಕ್ಕೆ ಇರೋಕೆ ಮನೆ ಇಲ್ಲ, ಎಷ್ಟೋ ಜನಕ್ಕೆ ಕೈ ಇಲ್ಲ, ಕಾಲಿಲ್ಲ, ಅಂಥದ್ರಲ್ಲಿ ನಮ್ಮನ್ನು ಯಾಕೋ ಒಂಚೂರು ಚೆನ್ನಾಗಿಟ್ಟಿದ್ದಾನೆ ಎಂದಾಗ ನಾವು ಇರೋದ್ರ ಬಗ್ಗೆ ಬಿಟ್ಟು ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಮಲಿಕೊಳ್ಳೋದು, ಮತ್ತು ಬೆಳಗ್ಗೆ ಎದ್ದು ಮತ್ತೆ ಯಾವುದರಿಂದ ದುಡೀರಿ ಬೇಡ ಅನ್ನಲ್ಲ. ಆದರೆ ದುಡಿಮೆ ಯಾಕೆ ನಾವು ಯಾಕೆ ದುಡಿಮೆ ಮಾಡ್ತಿದ್ದೀವಿ ಅನ್ನೋದೇ ಗೊತ್ತಿಲ್ಲ. ಸುಮ್ಮನೆ ದುಡಿಯೋಕೆ ಬಂದಿದ್ದೀರಾ? ಇಲ್ಲ, ಚೆನ್ನಾಗಿರ್ಲಿಕ್ಕೆ ಬಂದಿದ್ದೀರಾ. ಆ ನಡುವೆ ದುಡಿಮೆ ಒಂದು ಬದುಕಿನ ಭಾಗ ಅಷ್ಟೇ. ಹೌದೌದು ಗುರುಗಳು, ದುಡಿಮೆ ಮಾಡಿಕೊಂಡು ಬೆವರು ಸುರಿಸಿ ಅಯ್ಯೋ ಬಿದ್ದು ನರಳಾಡ್ಲಿಕ್ಕೆ ನೀನಿಲ್ಲಿ ಬಂದಿಲ್ಲ, ಆನಂದವಾಗಿರ್ಲಿಕ್ಕೆ ಬಂದಿದ್ದೀಯ. ಹಂಗ ಆನಂದವಾಗಿರ್ಲಿಕ್ಕೆ ಒಂದಷ್ಟು ಹಣದ ಅವಶ್ಯಕತೆ ಇದೆ, ಅದಕ್ಕೆ ದುಡಿತಾ ಇದೀಯ ಅಷ್ಟೇ. ಹೌದು ಗುರುಗಳು. ನಾವು ದುಡಿಮೆ ಹೆಂಗ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಅವನಿಗೆ ಹೋಲಿಸ್ಕೊಂಡು ಇವನಿಗೆ ಹೋಲಿಸ್ಕೊಂಡು ಅದನ್ನ ಪ್ರತಿಷ್ಠೆ ಮಾಡ್ಕೊಂಡು ನಾವು ಬಂದಿರೋದೇ ಅದಕ್ಕೇನೋ ಅನ್ನಂಗ ರೇಂಜಿಗೆ ಪ್ರತಿಷ್ಠೆಗೆ ಬಿದ್ದುಬಿಟ್ಟಿದೀವಿ. ಇಲ್ಲ, ಅದು ಸುಳ್ಳು. ಒಂದು ಹಂತ ಹೋದ್ಮೇಲೆ ಅನ್ಸುತ್ತೆ ಅಯ್ಯೋ ಇದೆಲ್ಲ ಸುಳ್ಳು ಕಣಪ್ಪ, ಸರಿ ಅವನಿಗಿಂತ ದೊಡ್ಡ ಮನೆ ಕಟ್ಟಬೇಕು ಅಂತ ಕಟ್ಟದೆ, ಏನಾಯ್ತು ಈಗ ಕಟ್ಟದೆ, ಒಂದೆರಡು ದಿವಸ ಮೈಕ್ ಹಾಕದೆ, ಎಲ್ಲಾರನ್ನು ಕಳಿಸ್ದೆ ಕಡೆ ಒಂದಿವ್ಸ ಬಣ್ಣ ಮಾಸಿತು, ಅದು ಕೂಡ ಬಣ್ಣ ಹೊಡ್ಸಿದೆ, ಅದು ಮಾಸೋಯ್ತು. ಮನೆಗೆ ಬಣ್ಣ ಹೊಡ್ಸಿದ್ನಲ್ಲ, ನಂದು ಹೊಸ ಮನೆ, ಅದು ನಿಧಾನಕ್ಕೆ ಮಾಸ್ತಲ್ವಾ, ಮಾಸೋಗುತ್ತಲ್ಲ ಗುರುಗಳೇ. ಬದುಕು ಅಷ್ಟೇ, ಹೊಸ ಮನೆಯೂ ಅಷ್ಟೇ, ಮಾಸ್ಲೇಬೇಕು. ಹಾಗೆ ಮಾಸುವ ಮುನ್ನ ಅದನ್ನ ಆನಂದಿಸುವುದು, ಸಂಭ್ರಮಿಸುವುದನ್ನ ನಾವು ಕಲಿಬೇಕು. ನಿನ್ಗೆ ಒಳ್ಳೇದಾಗಲಿ ತಾಯಿ. ಎಂದಾದ್ರೂ ಒಂದು ದಿನ ನಿಮ್ಮಿಬ್ಬರನ್ನು ನಾನು ನೇರವಾಗಿ ಆಶ್ರಮದಲ್ಲಿ ಕಾಣ್ಲಿಕ್ಕೆ ಬಯಸ್ತೀನಿ. ಅಂಥದ್ದೇನೋ ನಿಮ್ಮ ಗೊಂದಲಗಳು ಬಂದಾಗ ನೀವು ನನ್ನ ಜೊತೆ ಮಾತಾಡಿ, ಅಥವಾ ಯಾರೋ ನಿಮ್ಮ ಗುರುಗಳ ಜೊತೆ, ಯಾರೋ ಹಿರಿಯರ ಜೊತೆ ನಿಮ್ಗೆ ಎಲ್ಲಿ ನಂಬಿಕೆ ಇದೆ ಅಲ್ಲಿ ಮಾತಾಡಿ ಬಗೆಹರಿಸ್ಕೊಳ್ಳಿ. ಅದನ್ನು ಬಿಟ್ಟು ನೀನು ಅವನನ್ನು ಮದುವೆ ಆದವಳಲ್ವಾ ಅಂತ ಈತ ಅನ್ನಂಗಿಲ್ಲ. ಗುರುಗಳೇ, ಒಂದು ಮಾತ್ರ ಖುಷಿ ಪಡ್ತೀನಿ ಗುರುಗಳೇ, ನನ್ ಮದ್ವೆ ಆದಾಗಿಂದ ಇಲ್ಲಿವರೆಗೂ ಅವ್ರ ಬಗ್ಗೆ ಒಂದಿಷ್ಟು ಆತರ ಮಾತಾಡಲ್ಲ ಗುರುಗಳೇ. ಚುಚ್ಚ ತರ ಮಾತಾಡೋದು, ಅದು ಆತರ ಮನುಷ್ಯ ಅಲ್ಲ ಗುರುಗಳೇ. ಅದಕ್ಕೋಸ್ಕರ ನಾನು ಸೋತ್ ಬಿಟ್ಟು ನಾನು ಚೇಂಜ್ ಮಾಡ್ಕೊಂಡು ನಾನು ಬದುಕಲೇಬೇಕು. ನಾನು ಬದುಕಿದ್ರೇನೆ ನನ್ಗೆ ಇಲ್ಲಿ ಇವಾಗ ನನಗ್ ಬೆಲೆ ಇರೋದು. ಇಲ್ಲ ಅಂದ್ರೆ ನನಗ್ ಬೆಲೆ ಇಲ್ಲ. ನಾನು ಬದುಕಿದ್ರು ಸತ್ತಂಗೆ ಇನ್ನ ನಾನು ಇರ್ಲವ. ಆ ಮಕ್ಕಳೇ ನಿಮಗೆ ಆಸ್ತಿಗಳು. ಇಬ್ಬರೂ ಕೂಡ ಅಂತಿಮವಾಗಿ ಇಬ್ಬರ ದೇಹವು ಒಂದಿವಸ ಸೆಣಕಲಾಗುತ್ತೆ, ಚರ್ಮ ಸುಕ್ಕುಗಟ್ಟುತ್ತೆ, ಬಿದ್ದು ಹೋಗ್ತೀರಾ. ಅವತ್ತಿಗೆ ಮಕ್ಕಳು ನಿಮ್ಮನ್ನು ನೋಡ್ಕೊಳ್ಬೇಕು. ಹಾಗೆ ಮಕ್ಕಳು ನಿಮ್ಮನ್ನು ನೋಡ್ಕೊಳ್ಬೇಕು ಅಂದಾಗ ಈ ಸಮಯದಲ್ಲಿ ಅವರಿಗೆ ಸರಿಯಾದ ಶಿಕ್ಷಣ ಕೊಡಬೇಕು, ಸಂಸ್ಕಾರ ಕೊಡಬೇಕು. ನೀವು ಅವರನ್ನ ಚೆನ್ನಾಗಿ ಪೋಷಣೆ ಮಾಡಿ, ಭಗವಂತ ನೀವು ಅವ್ರಿಗೇನು ಕೊಡ್ತೀರೋ ಅವರು ನಿಮ್ಗೆ ಅದನ್ನೇ ಕೊಡ್ತಾರೆ. ಯೋಚನೆ ಮಾಡಬೇಡಿ. ನಾಳೆ ಬಗ್ಗೆ ಅತಿಯಾದ ಚಿಂತೆ ಬೇಡ. ನಾಳೆ ಇರೋರು ಯಾರೋ, ಹೋಗೋರು ಯಾರವ.
ಓಕೆ ಗುರುಗಳೇ. ಏನಿದೆ ಅದನ್ನ ಪ್ರೀತಿಯಿಂದ ಚೆನ್ನಾಗಿ ಮನೆಯಲ್ಲಿ ಹೊರಗಡೆ ತಿಂದು ಏನೋ ತರಿಸ್ಕೊಳ್ಳೋ ಕಾಯಿಲೆ ಬರ್ಸ್ಕೊಳ್ಳೋದ್ರ ಬದಲು ನೀವೇ ತಂದು ಇಲ್ಲ ಗುರುಗಳೇ, ನಾನ್ ಮನೆಯಲ್ಲೇ ಅಡಿಗೆ ಮಾಡೋದು, ಆಚೆ ನಾವು ಊಟ ತಿನ್ನಲ್ಲ. ಮನೇಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೇಕು. ಇಲ್ಲ ಗುರುಗಳು, ನಾನು ಕಾಯ್ತೀನಿ ಅವ್ರು ಬರೋರ್ಗು. ಗ್ರೇಟ್ ಗ್ರೇಟ್. ತುಂಬಾ ಖುಷಿ ಆಯ್ತು ಗುರುಗಳೇ. ಇವತ್ ಅಸಲು ಇವ್ರು 6 ಗಂಟೆಯಿಂದ ಕಾಯ್ತಾ ಇದ್ದಾರೆ ಪ್ರೋಗ್ರಾಮ್ ಯಾವಾಗ ಬರುತ್ತೆ. ನಾನ್ ಫೋನ್ ಮಾಡಿದ್ರೆ ನಾನು ಹೇಳ್ದೆ ತುಂಬಾ ಜನ ಮಾಡ್ತಾ ಇರ್ತಾರೆ, ಅಂದ್ರೆ ಕಾಲು ಹೋಗುತ್ತೆ ಇಲ್ಲ ಗೊತ್ತಿಲ್ಲ ಅಂತಂದ್ರೆ ಅವ್ರ ಅದೃಷ್ಟ ಅನ್ಸುತ್ತೆ. ಹಂಗೇನಿಲ್ಲವ, ನೀವು ಬಂದು ಒಂದ್ ಸ್ಪಷ್ಟತೆ ಕೊಟ್ಟು ಬಹಳ ಒಳ್ಳೆ ಕೆಲಸ ಮಾಡುದ್ರಿ. ಖಂಡಿತ ನಮ್ಮ ಅದೃಷ್ಟ ಗುರುಗಳೇ, ಇವಾಗ ನಮ್ ಕಾಲ್ ಸಿಕ್ಕಿದ್ದು. ಇಲ್ಲ ಅಂದಿದ್ರೆ ತುಂಬಾ ಜನ ನಮ್ಮನ್ನ ತಪ್ಪಾಗಿ ತಿಳ್ಕೊಂಡಿರೋರಲ್ಲ ಗುರುಗಳೇ. ಮೊನ್ನೆಯಿಂದ ಕೃಷ್ಣನ ಇಚ್ಛೆ ಅವತ್ತು ಅವು ಈಗ ಸುಮ್ನೆ ನನಗ್ ಗೊತ್ತಿರೋ ಹಾಗೆ 500-600 ಕರೆಗಳು ಬರ್ಬೇಕಾದ್ರೆ ಒಂದ್ ಸಿಗಬೇಕು ಅಂದ್ರೆ ಸುಮ್ನೆ ಸಿಗಲ್ಲವ. ಹೌದು ಗುರುಗಳು. ಅಲ್ಲೇನೋ ವಿಷಯ ಬೇರೆ ಇದೆ ಅನ್ನೋ ಸ್ಪಷ್ಟತೆ ಕೊಡಿಸ್ಲೇಬೇಕು ಅಂತ ಇದ್ದಾಗ ಎಲ್ಲವೂ ವಿಧಿಲಿ. ಸೊ ನೀವು ಒಳ್ಳೇದಾಗ್ಲಿ. ಆಗಾಗ ಕರೆ ಮಾಡ್ತಾ ಇರುವ ನೀವು ಮಕ್ಕಳು ಗಂಡ ಚೆನ್ನಾಗಿರಿ. ಭಗವಂತ ಕೃಷ್ಣ ನಿನ್ನ ಮನೆಯಲ್ಲಿ ಸದಾ ನಿಮ್ಮನ್ನ ಕಾಯಲಿ. ನಿಮ್ಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ ತಾಯಿ. ನೋಡಿ, ಮೇಲ್ನೋಟಕ್ಕೆ ತಪ್ಪು ಅಂತ ಅನ್ಸುತ್ತೆ, ಬಟ್ ಕಣ್ಣಿಗೆ ಅಂದ್ರೆ ಈ ಚರ್ಮದ ಕಣ್ಣಿಗೆ ಕಾಣುವ ವಿಚಾರಗಳಲ್ಲೆಲ್ಲ ಈ ಕಣ್ಣು ನೋಡುವುದನ್ನ ಹೊರಗಿನ ಕಣ್ಣು ನೋಡಿದಾಗ ಸರಿ ಇಲ್ಲಪ್ಪ ಅಂತ ಅನ್ಸಿದ್ದು, ಒಳಗಿನ ಅರಿವನ್ನು ಕಣ್ಣನ್ನು ಬೆಳೆಸಿದಾಗ ಹೌದಲ್ವಾ ಅದು ಸರಿ ಅಲ್ವಾ ಅಂತ ಅನ್ಸುತ್ತೆ. ಅದಕ್ಕೆ ಅರಿವಿನಿಂದ ನೋಡಿ, ಕೇವಲ ಕಣ್ಣಿಂದ ನೋಡೋದು ಅದು ನೋಟ ಅಲ್ಲ, ಅರಿವಿನ ಕಣ್ಣಿನಿಂದ ನೋಡುವುದು ನೋಟ. ಈಗ ನೋಡಿ, ಸತ್ಯ ಗೊತ್ತಾಯ್ತು. ಒಳ್ಳೇದಾಗ್ಲಪ್ಪ.